7 ಸ್ವರಗಳು, 7 ಸಮುದ್ರಗಳು, 7 ಖಂಡಗಳು, 7 ಕೋಟಿ ಕನ್ನಡಿಗರು. ಜಗತ್ತಿನ ಸಮಸ್ತ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ಮ ರೇಡಿಯೋ. ನಮಸ್ಕಾರ, ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ಎಲ್ಲ ಕನ್ನಡಿಗರಿಗೂ ನಿಮ್ಮ ಯಶ್ ಮಾಡುವ ನಮಸ್ಕಾರಗಳು. ಹಾಯ್, ನಾನು ನಿಮ್ಮ ಶಾನ್ವಿ ಶ್ರೀವಾಸ್ತವ್. ಗೋಲ್ಡನ್ ಸರ್ ಗಣೇಶ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ, ನಾನು ನಿಮ್ಮ ಸುಧಾರಾಣಿ. ನಾನು ನಿಮ್ಮ ವಸಿಷ್ಠ ಮಾತಾಡ್ತಿದ್ದೀನಿ. ನೀವು ಕೇಳ್ತಿದ್ದೀರಾ ನಮ್ಮ ರೇಡಿಯೋ, ಕನ್ನಡದ ಮೊಟ್ಟ ಮೊದಲ ಇಂಟರ್ನ್ಯಾಷನಲ್ ಡಿಜಿಟಲ್ ರೇಡಿಯೋ ಸ್ಟೇಷನ್. ಕೇಳ್ತಾ ಇರಿ ನಮ್ಮ ರೇಡಿಯೋ. ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. मैं मेंटल हो जावा हो जावा हो जावा, मैं मेंटल हो जावा हो जावा. ಹಾಯ್, ನಾನು ನಿಮ್ಮ ಮಾನ್ವಿತಾ. ನೀವು ಕೇಳ್ತಾ ಇರೋದು ನಮ್ಮ ರೇಡಿಯೋ. ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಶ್ರೀ ಗುರುಭ್ಯೋ ನಮಃ. ನಮ್ಮ ಒಬ್ಬ ಸ್ನೇಹಿತನ ಒಂದು ಸಂಪರ್ಕದೊಂದಿಗೆ ನಕ್ಷತ್ರ ನಾಡಿ ಕ್ಲಾಸ್ಗೆ ಜಾಯಿನ್ ಮಾಡಿಸಿದ್ರು. ನಾಲೆಡ್ಜು ಗೇನ್ ಆಯಿತು, ಜ್ಯೋತಿಷದ ಬಗ್ಗೆ ಆಸಕ್ತಿನೂ ತುಂಬ ಹೆಚ್ಚಾಯಿತು. ನಾನು ಸುಮಾರು 5 ವರ್ಷಗಳಿಂದ ನಕ್ಷತ್ರ ನಾಡಿ ತರಗತಿಯನ್ನ ಅಭ್ಯಾಸ ಮಾಡಿದ್ದೇನೆ ಹಾಗೂ ವಾಸ್ತುಶಾಸ್ತ್ರದಲ್ಲಿ ಗುರೂಜಿ ಅವರಿಂದ ಅಭ್ಯಾಸವನ್ನ ಮಾಡಿ ಮುಗಿಸಿದ್ದೇನೆ. ಗುರೂಜಿ ಅವರು ಜ್ಯೋತಿಷ್ಯ ಮತ್ತು ನಕ್ಷತ್ರ ನಾಡಿ ವಾಸ್ತುವಿನ ಬಗ್ಗೆ ಒಂದು ಬೇರೆಯ ಆಯಾಮದಲ್ಲೇ ಹೇಳ್ಕೊಡ್ತಾರೆ. ದಿನೇಶ್ ಗುರೂಜಿ ಅವರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ತುಂಬಾ ಅವರ ಆಶೀರ್ವಾದ ಸಿಗತ್ತೆ, ಒಂದು ಪಾಸಿಟಿವಿಟಿ ಸಿಗತ್ತೆ ಜೀವನದಲ್ಲಿ. ಇವಾಗ ನಾನು ಇಲ್ಲಿ ಒಂದು ಒಳ್ಳೆ ಹಂತದಲ್ಲಿ ಕಲಿತು ಒಂದು ನಿಂತಿದ್ದೀನಿ ಅಂದ್ರೆ ನಮ್ಮ ಗುರುಗಳ ಆಶೀರ್ವಾದ ಖಂಡಿತವಾಗ್ಲೂ ನನಗಿದೆ. ಮತ್ತೆ ಅವರು ಕಲ್ಸಿಕೊಟ್ಟಂತ ಒಂದು ಹಾದಿಯಲ್ಲಿ ನಾನು ಕರೆಕ್ಟ್ ಆಗಿ ಕಲ್ಕೊಂಡ್ ಬಂದೆ. ಅದರಿಂದ ಇನ್ನೂ ಒಂದು ಕೆಲವು ಜನಗಳಿಗೆ ನಾನು ಸಹಾಯ ಮಾಡ್ತಾ ಇದ್ದೀನಿ, ಪ್ರಿಡಿಕ್ಷನ್ ಕೊಡ್ತಾ ಇದ್ದೀನಿ. ಆಮೇಲೆ ಅವ್ರು ಬರ್ದಿರೋ ಬುಕ್ ಅಂತೂ ಇಟ್ಸ್ ಲೈಕ್ ಎನ್ಸೈಕ್ಲೋಪೀಡಿಯಾ ಸಹ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಇಲ್ಲಿ ಬಂದು ಸೇರ್ಕೊಂಡಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು ಅಷ್ಟೇನೆ. ಗುಡ್ ಟೈಮ್ ಬ್ಯಾಡ್ ಟೈಮ್ ಏನ್ ಬರುತ್ತೆ ಅದ್ ನೋಡ್ಕೊಳ್ಳೋದಕ್ಕೆ ನಾವು ನಕ್ಷತ್ರ ನಾಡಿ ಕಲಿಯಲೇಬೇಕು. ಎಲ್ಲರಿಗೂ ಕೂಡ ಉತ್ತಮ ರೀತಿಯಲ್ಲಿ ಅವರು ಜ್ಞಾನವನ್ನ ಹಂಚ್ತಾ ಇದ್ದಾರೆ. ಅದು ಯಾವ ರೀತಿಯಲ್ಲಿ ಅಂದ್ರೆ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಅವರು ವಾಸ್ತುವನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಯಾವ ರೀತಿ ನಮ್ಮಲ್ಲಿರೋ ಪಾಸಿಟಿವ್ ಎನರ್ಜಿನ ಬೇರೆಯವ್ರಿಗೆ ಸ್ಪ್ರೆಡ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ದಯವಿಟ್ಟು ನಕ್ಷತ್ರ ನಾಡಿ ಕೋರ್ಸ್ಗೆ ಜಾಯಿನ್ ಆಗಿ. ಧನ್ಯವಾದಗಳು. ಹಾಯ್, ಹಲೋ, ವೆರಿ ಗುಡ್ ಮಾರ್ನಿಂಗ್. ಎಸ್, ಪ್ರಪಂಚಾದ್ಯಂತ ಇರುವ ಎಲ್ಲಾ ಕನ್ನಡಿಗರಿಗೆ ನಮಸ್ಕಾರ. ನಾನು ನಿಮ್ಮ RJ ಸ್ಮಿತಾ ಗೌಡ, ನಮ್ಮ ರೇಡಿಯೋ ಇಂದ. ಎಸ್, ಎಲ್ಲರಿಗೂ ಕ್ರೇಜಿ ಮಾರ್ನಿಂಗ್ ಆಗಿರತ್ತೆ. ಇವತ್ತು ಸ್ವಲ್ಪ ನಾನ್ ಡಲ್ ಆಗಿದ್ದೀನಿ. ನಾನು ಡಲ್ ಹೋಗಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಮ್ಮ ಕಾಲರ್ಸ್ ಚೆನ್ನಾಗಿ ಮಾತಾಡ್ಬೇಕು, ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಅಂತ ಹೇಳ್ಬೋದು. ಅಂಡ್ ಎಸ್, ನೀವು ಕೇಳ್ತಿದ್ದೀರಾ ನಕ್ಷತ್ರ ನಾಡಿ ಲೈವ್ ಶೋ. ನಿಮ್ಮೆಲ್ರಿಗೂ ಹಟ್ಲಿ ಬಾಮ್ಲಿ ವೆಲ್ಕಮ್ ಮಾಡ್ತಿದ್ದೀನಿ. ಈ ಒಂದು ಕಾರ್ಯಕ್ರಮದ ವಿಶೇಷತೆ ತಮ್ಮೆಲ್ರಿಗೂ ಗೊತ್ತಿದೆ. ಲೈಫ್ ಅಲ್ಲಿ ಗುಡ್ ಟೈಮ್ ಯಾವಾಗ, ಬ್ಯಾಡ್ ಟೈಮ್ ಯಾವಾಗ, ಗುಡ್ ಟೈಮ್ ಇದ್ದಾಗ ಏನ್ ಮಾಡ್ಬೇಕು, ಬ್ಯಾಡ್ ಟೈಮ್ ಇದ್ದಾಗ ಏನ್ ಮಾಡ್ಬೇಕು, ಇದೆಲ್ಲ ವಿಚಾರ ತಿಳಿ ಹೇಳುವಂತಹ ಕಾರ್ಯಕ್ರಮ ಅಂದ್ರೆ ದಟ್ ಈಸ್ ನಕ್ಷತ್ರ ನಾಡಿ ಅಂತ ಹೇಳ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಗುರುಜಿ ಹತ್ರ ಮಾತಾಡ್ಬೇಕು ಅಂತಿದ್ರೆ ಲೈವ್ ನಂಬರ್ ಹೀಗಿದೆ, ನೋಟ್ ಡೌನ್ ಮಾಡ್ಕೊಳ್ಳಿ. 7338128901. ನಮ್ದು ಡಿಜಿಟಲೈಸ್ಡ್ ಇಂಟರ್ನ್ಯಾಷನಲ್ ರೇಡಿಯೋ ಆಗಿರೋದ್ರಿಂದ ನೀವು ಕಾಲ್ ಕೂಡ ಮಾಡಬಹುದು, ಇಲ್ಲ ವಾಟ್ಸ್ಆಪ್ ಕೂಡ ಸೇಮ್ ನಂಬರ್ಗೆ ಮಾಡಬಹುದು ಅಂತ ತಿಳಿಸ್ತೀನಿ. ಈಗಾಗಲೇ ಗುರೂಜಿ ಅವರು ಸತತವಾಗಿ ನಕ್ಷತ್ರ ನಾಡಿ ಬಗ್ಗೆ ಹೇಳ್ತಾ ಇದ್ದಾರೆ. ಅಂಡ್ ಅಪ್ಸ್ ಅಂಡ್ ಡೌನ್ಸ್, ಯಾವ ಕಾಂಬಿನೇಷನ್ ನಾವು ತಗೋಬೇಕಾಗತ್ತೆ, ಬಿಸ್ನೆಸ್ ಮಾಡುವಾಗ ಏನ್ ನೋಡ್ಬೇಕಾಗತ್ತೆ, ಇದೆಲ್ಲ ತಿಳ್ಕೋಬೇಕು ಅಂದ್ರೆ ಎಸ್ ನಕ್ಷತ್ರ ನಾಡಿನ ಕಲಿಬೇಕಾಗತ್ತೆ. ಅಕ್ಟೋಬರ್ 21 ಇಂದ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಇದು 104ನೇ ಬ್ಯಾಚ್ ಅಂತ ಹೇಳ್ಬೋದು. ಸೊ ಒಂದು ಬ್ಯಾಚ್ ಅಲ್ಲಿ ಮಾರ್ನಿಂಗ್ ಒಂದು ಶೆಡ್ಯೂಲ್, ಈವ್ನಿಂಗ್ ಒಂದು ಶೆಡ್ಯೂಲ್ ಇರುತ್ತೆ. ನೀವು ಎಲ್ಲೇ ಕೂತಿದ್ರು ನೀಟಾಗಿ ನಿಮ್ಮ ಮನೇಲೆ 15 ಡೇಸ್ ಅಲ್ಲಿ ಆನ್ಲೈನ್ ಅಲ್ಲಿ ನಕ್ಷತ್ರ ನಾಡಿನ ಕಲಿಬಹುದು. ಹಾಗೆ ಗುರುಜಿನೇ ರೆಡಿ ಮಾಡಿರುವಂತಹ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಕೂಡ ಸಿಗತ್ತೆ. ಇಷ್ಟೆಲ್ಲ ಇದೆ ಅಂದ್ರೆ ಏನ್ ಮಾಡ್ಬೇಕು, ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ 9916464111 ಮತ್ತೊಂದು ನಂಬರ್ 9611227356. ಗುರುಜಿನ ನೀವು ವೆಬ್ಸೈಟ್ ಮುಖೇನ ಕಾಂಟ್ಯಾಕ್ಟ್ ಮಾಡಬಹುದು, www.nakshatranaadi.com. ಅಂಡ್ ಯೂಟ್ಯೂಬ್ ಚಾನಲ್ ನೇಮ್ ನಕ್ಷತ್ರ ನಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಶುರು ಮಾಡ್ಬೇಕು ಅಂದ್ರೆ ಖಂಡಿತ ಕಾರ್ಯಕ್ರಮಕ್ಕೆ ಗುರೂಜಿನ ವೆಲ್ಕಮ್ ಮಾಡ್ಕೋಬೇಕಾಗತ್ತೆ. ಇನ್ನ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್, ತುಂಬಾ ಮುಖ್ಯ ಅಂತ ಅಂದ್ರೆ ಮನೆ ಕಟ್ಟೋದು. ತುಂಬಾ ಜನ ಕಾರ್ಯಕ್ರಮದಲ್ಲಿ ಆಗಿರ್ಬೋದು, ಕ್ಯಾಶುಯಲ್ ಆಗಿ ಗುರೂಜಿ ಹತ್ರ ಬಂದ ಕನ್ಸಲ್ಟೆನ್ಸಿಯಲ್ಲೂ ಕೇಳ್ತಾ ಇರ್ತಾರೆ ಅನ್ಸುತ್ತೆ, ಗುರೂಜಿ ನಮಗೆ ಮನೆ ಕಟ್ಟೋ ಯೋಗ ಇದೆಯಾ ಅಂತ. ನಮ್ಮ ಲೈವ್ ಅಲ್ಲೂ ಒಂದ್ 2-3 ಜನ ಕೇಳಿದ್ದಾರೆ. ಸೊ ಇವತ್ತಿನ ಟಾಪಿಕ್ ಅದೇ ತಗೊಳ್ಳೋಣ ಅಂತ ಹೇಳ್ತಾ ಈ ಟಾಪಿಕ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಎಸ್ ನಮ್ಮ ಗುರೂಜಿನ ವೆಲ್ಕಮ್ ಮಾಡ್ಕೋಬೇಕಾಗತ್ತೆ. ಇನ್ನ 30 ವರ್ಷದ ಎಕ್ಸ್ಪೀರಿಯನ್ಸ್ಡ್ ಇಂಟರ್ನ್ಯಾಷನಲ್ ಅಸ್ಟ್ರಾಲಜರ್ ಅಂತಾನೆ ಹೆಸರುವಾಸಿ, ಸುಮಾರು 65,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕವಾಗಿ ಜ್ಯೋತಿಷ್ಯನ ಹೇಳ್ಕೊಡ್ತಾ ಬರ್ತಿದ್ದಾರೆ. ಮೈಕ್ರೋ ಅಂಡ್ ಅಕ್ಯುರಸಿ ಅಸ್ಟ್ರಾಲಜರ್ ಅಂತಾನೆ ಹೆಸರುವಾಸಿ ಆಗಿರುವಂತಹ ಡಾಕ್ಟರ್ ಪಂಡಿತ್ ದಿನೇಶ್ ಗುರೂಜಿ ಅವರು ಕಾರ್ಯಕ್ರಮದಲ್ಲಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಿದ್ದೀನಿ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ.
ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮ್ಯೋ ಬಂಧನಾತ್ ಮೃತ್ಯೋರ್ಮುಕ್ಷ್ಯಮಾಮೃತಾತ್. ಓಂ ಓಂ ನಮಃ ಶಿವಾಯ. ಶಿವಾಯ ನಮಃ. ಓಂ ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ಎಲ್ಲ ನಮ್ಮ ರೇಡಿಯೋ ಕೇಳುಗರಿಗೆ ದಿನೇಶ್ ಗುರುಜಿ ಮಾಡುವ ನಮಸ್ಕಾರಗಳು. ವೆಲ್ಕಮ್ ಟು ಅವರ್ ಚಾನೆಲ್. ಓಕೆ, ಸೊ ಎಲ್ಲ ಕೇಳುಗರಿಗೆ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಯಾರಾದ್ರೂ ಈ ಒಂದು ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದಾಗ ನಿಮ್ಮ ಬಗ್ಗೆ ಕೇಳಬೇಕು ಅನ್ನೋದಿದ್ರೆ ನಿಮ್ಮ ಹೆಸರು ಹೇಗೆ ಹೇಳ್ತಿರೋ, ಹೆಸರು ಪ್ಲೇಸು ಎಲ್ಲಿಂದ ಕಾಲ್ ಮಾಡ್ತಿರೋದಂತ ಅದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ನೀವು ಕಾಲ್ ಮಾಡಿದಾಗ ನಿಮ್ಮ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಅಂಡ್ ಹುಟ್ಟಿರುವಂತ ಊರು ಇದ್ಯಾವುದೂ ಇಲ್ಲ ಅಂದ್ರೆ ಪ್ರಶ್ನೆ ಶಾಸ್ತ್ರ ಮುಖೇನ ಪ್ರಶ್ನೆ ಕೇಳ್ಬೋದು. 1 ರಿಂದ 249 ಒಳಗೆ 1 ನಂಬರ್ ನೀವು ಹೇಳ್ಬೋದು, ಇಲ್ಲ ವಾಟ್ಸ್ಆಪ್ ಅಲ್ಲಿ ಕಳಿಸಬಹುದು ಅಂತ ಹೇಳ್ತಾ, ಗುರುಜಿ ಈಗ ಲಾಟ್ಸ್ ಆಫ್ ಇನ್ಫಾರ್ಮೇಶನ್ಸ್ ಪ್ರತಿಯೊಂದು ಲೈವ್ ಅಲ್ಲೂ ಕೊಡ್ತಾನೆ ಬರ್ತಿದಾರ ಅಂತ ಹೇಳ್ಬೋದು. ಇದ್ರಲ್ಲಿ ನಮಗೊಂದ್ 3-4 ಸೇಮ್ ಟ್ಯೂನ್ ಆಫ್ ಅ ಕಾಲರ್ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಸಿಕ್ಕಿದ್ದು ಅಂತ ಅಂದ್ರೆ ಮನೆ ಕಟ್ಟೋ ಯೋಗ. ಸೊ ಇದ್ರ ಬಗ್ಗೆ ಎಲ್ರಿಗೂ ತುಂಬಾ ಖುಷಿ ಇರತ್ತೆ. ಸೊ ಹಾಗಾಗಿ ಮನೆ ಕಟ್ಟೋ ಯೋಗ ಇದೆಯಾ ಅಂತ ನಾವ್ ಹೆಂಗ್ ತಿಳ್ಕೊಳ್ಳೋದು? ಅದು ಏನಾದ್ರು ಯಾವ್ದಾದ್ರು ಒಂದು ಮನೆಯಿಂದ ಜಾತಕದಲ್ಲಿ ಗೊತ್ತಾಗತ್ತಾ, ಹೇಗೆ ಗುರುಜಿ? ಡೆಫಿನೆಟ್ಲಿ. ಆಲ್ರೆಡಿ ನಾವು ಹುಟ್ಟದಾಗ್ಲೇ ಒಂದು ಮನೇಲಿ ಇರ್ತೀವಿ. ಅಂದ್ರೆ ಭೂಮಿನೇ ಒಂದು ಮನೆ. ಹೌದು. ಸೊ ಕಾಲಪುರುಷದಲ್ಲಿ ನೋಡ್ಬೇಕು ಅಂತಂದ್ರೆ, ಕಾಲಪುರುಷ ಅಂತ ಒಂದು ವರ್ಡ್, ಯಾಕಂದ್ರೆ ತುಂಬಾ ಜನಕ್ಕೆ ಕಾಲಪುರುಷ ಅಂದ ತಕ್ಷಣ ಏನೋ ಇದಾಗತ್ತೆ. ಕಾಲಪುರುಷ ಅಂತಂದ್ರೆ ಮೇಷದಿಂದ ಪ್ರಾರಂಭವಾಗಿ ಮೀನದವರೆಗೂ ಇರ್ತಕ್ಕಂಥದ್ದನ್ನ ಕಾಲಪುರುಷ ಅಂತ ಯೂಸ್ ಮಾಡ್ತಾರೆ ವರ್ಡ್. ಸೊ ಜನರಲಿ ಪ್ರತಿಯೊಬ್ರು ಹುಟ್ಟಿರೋದು ಒಂದೊಂದು ಬೇರೆ ಬೇರೆ ಲಗ್ನ ಆಗತ್ತೆ. ನಂದು ಕುಂಭ ಲಗ್ನ, ಅಲ್ಲಿಂದ 1ನೇ ಮನೆ. ನಂದು ಕನ್ಯಾ ಲಗ್ನ, ಅಲ್ಲಿಂದ 1ನೇ ಮನೆ. ನಂದು ಕರ್ಕಾಟಕ ಲಗ್ನ, ಅಲ್ಲಿಂದ 1ನೇ ಮನೆ. ಸೊ ಅಲ್ಲಿಂದ 1, 2, 3, 4 12 ಮನೆಗಳು ಕ್ಯಾಲ್ಕುಲೇಟ್ ಮಾಡ್ತೀವಿ. ಆದ್ರೆ ಕಾಲಪುರುಷನ ಕುಂಡಲಿ ಅಥವಾ ಲಗ್ನ ಅಂತಂದ್ರೆ ಅದು ಮೇಷದಿಂದ ಮೀನದವರೆಗೂ. ಯಾವುದೇ ರಾಶಿ ಮಾಡಿದ್ರು ಕೂಡ ಮೇಷದಿಂದ ಸ್ಟಾರ್ಟ್ ಮಾಡ್ತಾರೆ. ಯಾವುದೇ ಒಂದು ವರ್ಷ ಭವಿಷ್ಯ ಆಗಿರ್ಬೋದು, ಬೇರೆ ಬೇರೆ ಜಾತಕ ಫಲ ಅಂತ ಹೇಳ್ಬೋದು. ಒಬ್ರೊಬ್ರು ರಾಶಿಗೆ ಏನಾಗುತ್ತೆ ಅಂತಂದ್ರೆ ಮೊದಲು ಸ್ಟಾರ್ಟ್ ಮಾಡೋದೇ ಮೇಷ. ಸೊ ಅದನ್ನ ಕಾಲ ಪುರುಷ ಅಂತ ಹೇಳ್ತೀವಿ. ಅದು ಭಗವಂತನ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಕರಿತೀವಿ. ಅದು ಸ್ಟಾರ್ಟಿಂಗ್ ಪಾಯಿಂಟ್ ಬಂದ್ಬಿಟ್ಟು ನಮ್ಮ ಧ್ರುವ ನಕ್ಷತ್ರದಿಂದ ಪ್ರಾರಂಭವಾಗುತ್ತೆ. ನಾವೇನು ನಾರ್ತ್ ಪೋಲ್ ಸ್ಟಾರ್ ಅಂತ ಹೇಳ್ತೀವಲ್ಲ, ಅಲ್ಲಿಂದ ಪ್ರಾರಂಭವಾಗುತ್ತೆ. ಸೊ ಕಾಲಪುರುಷದ ಒಂದು ಅಂಶ ಅಂತ ತಗೊಂಡಾಗ ನಾವು ಅಗ್ನಿಯ ಅಂಶ ಅಂತ ತಗೊಳ್ತೀವಿ. ಮೇಷ ಅನ್ನೋದು ಅಗ್ನಿ, ಫೈರ್. ಸೊ ನಾವ್ ಯಾವಾಗ್ಲೂ ಕೂತಿರೋದೇ ಒಂದು ಫೈರ್ ಮೇಲೆನೆ. ಫೈರ್ ಇಂದಾನೆ ಬಂದಿರೋದು, ಫೈರ್ ಮೇಲೆನೆ ಕೂತಿರೋದು. ಇವತ್ತೇನು ನಾವು ಭೂಮಿ ಏನ್ ತಗೊಳ್ತೀವೋ, ಒಂದೆಷ್ಟೋ ಕೋಟಿ ವರ್ಷಗಳ ಹಿಂದೆ ಇದು ಒಂದು ಫೈರ್ ಬಾಲ್ ಆಗಿತ್ತು. ಸೂರ್ಯನಿಂದ ಒಂದು ಭಾಗ ಆಗಿತ್ತು, ಇದು ಫೈರ್ ಬಾಲ್. ಕಾಲಕ್ರಮೇಣ ಅನೇಕ ಕೋಟಿ ಕೋಟಿ ವರ್ಷಗಳಾದ ನಂತರ ಆ ಒಂದು ಕಮ್ಮಿ ಆಗಿ 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 ಸತತವಾಗಿ ಅದು ಸ್ವಲ್ಪ ಸಬ್ಡ್ಯೂಡ್ ಆಗಿ ಮಾಲ್ಟನ್ ರಾಕ್ ಆಗಿ, ಗಟ್ಟಿ ರಾಕ್ ಆಗಿ, ಅದು ಇವಾಗ ನಮಗೆ ಭೂಮಿಯಲ್ಲಿ ನಿಂತಿದೀವಿ. ಈ ಭೂಮಿಯ ಮಧ್ಯಭಾಗದಲ್ಲಿರ್ತಕ್ಕಂಥದ್ದು ಸೂರ್ಯನಷ್ಟೇ ಶಾಖ ಇದೆ. ಸೂರ್ಯ ಎಷ್ಟು ತಾಪ ಇರುತ್ತೋ ಅಷ್ಟೇ ತಾಪ ಭೂಮಿಯ ಮಧ್ಯಭಾಗದಲ್ಲಿ ಇದೆ ಅಂತ ಹೇಳಿ ಸೈನ್ಸ್ ಹೇಳುತ್ತೆ, ನಾವು ಕೂಡ ಹೇಳ್ತೀವಿ. ಸೊ ಅದನ್ನ ನಾವು ಸ್ಟಾರ್ಟಿಂಗ್ ತಗೊಳ್ಬೇಕಾದ್ರೆ ಹಿರಣ್ಯ ಗರ್ಭ ಅಂತ ಹೇಳ್ತೀವಿ. ಹಿರಣ್ಯ ಗರ್ಭದಲ್ಲಿರ್ತಕ್ಕಂಥ ಹೀಟ್. ಸೊ ಇದನ್ನ ನಾವು ಸೈನ್ಸ್ ಅಲ್ಲಿ ತಗೊಂಡ್ರೆ, ಜ್ಯೋತಿಷ್ಯದಲ್ಲಿ ಸೈನ್ಸ್ ಅಂತ ತಗೊಂಡ್ರೆ, ಒಂದು ಹೀಟ್ ಅಂಡ್ ಎನರ್ಜಿ, ಹೀಟ್ ಅಂಡ್ ಲೈಟ್ ಅಂತ ಏನ್ ಕರಿತೀವಿ, ಎಲ್ಲ ಎಂಟೈರ್ ಯೂನಿವರ್ಸ್ ಬಂದ್ಬಿಟ್ಟು ಹೀಟ್, ಲೈಟ್, ಮ್ಯಾಟರ್, ಸ್ಪೇಸ್ ಇಷ್ಟರಲ್ಲೇ ಇರೋದು. ಹೀಟ್, ಲೈಟ್, ಮ್ಯಾಟರ್ ಅಂಡ್ ಸ್ಪೇಸ್. ಸ್ಪೇಸ್ ಅಂದ್ರೆ ಒಂದು ಜಾಗ. ಇದನ್ನ ನಾವು ಪಂಚಭೂತಗಳು ಅಂತ ತಗೊಳ್ತೀವಿ. ಸೊ ನಾವು ಕಾಲಪುರುಷ ಜಾಗದಲ್ಲಿ ತಗೊಂಡಾಗ ಮೇಷ ಅನ್ನೋದು ನಾವು ಇರ್ತಕ್ಕಂಥದ್ದು ಒಂದು ಬರ್ನಿಂಗ್ ಪಾಯಿಂಟ್. ಸೊ ನಾವು ನಿಂತಿರ್ತಕ್ಕಂಥದ್ದು ಒಂದು ಬರ್ನಿಂಗ್ ಪ್ಲೇಸ್ ಅಲ್ಲಿ ನಿಂತಿದೀವಿ, ಬರ್ನ್ ಆಗಿ ಮುಗಿದಿರ್ತಕ್ಕಂಥ ಪ್ಲೇಸ್ ಅಲ್ಲಿ ನಿಂತಿದೀವಿ. ಸೊ ಇದೇ ನಮಗೆ ಮೊದಲ ಮನೆ. ಅದರಲ್ಲಿ ನಮಗೆ 4ನೇದು ತಾಯಿಯ ಸ್ಥಾನ. ಸೊ ನಮಗೆ 2ನೇ ಮನೆ ಏನ್ ಬಂತು, ತಾಯಿಯ ಸ್ಥಾನ ಅಂತಂದಾಗ ತಾಯಿಯ ಗರ್ಭ. 4ನೇ ಮನೆ ಅಂತ ಕರಿತೀವಿ. 1ನೇ ಮನೆ ಯಾವ್ದಕ್ಕೆ, 2ನೇ ಮನೆ ಯಾವ್ದಕ್ಕೆ, 9ನೇ ಮನೆಗೆ ತಂದೆ, 4ನೇ ಮನೆಗೆ ತಾಯಿಯ ಸ್ಥಾನ, ತಾಯಿಯ ಗರ್ಭವೇ 4ನೇ ಮನೆ. ಹಾಗೆ 4ನೇ ಮನೆ ಅದಾದ ನಂತರ ತಾಯಿಯ ಒಂದು ಲ್ಯಾಪ್, ತೊಡೆ ಮೇಲೆ ಮಲಗ್ತಕ್ಕಂಥದ್ದು, ತಾಯಿಯ ತೊಡೆ ಮೇಲೆ ಮಗು ಮಲಗ್ತಕ್ಕಂಥದ್ದು. ಸೊ ಇನ್ನ 4ನೇ ಮನೆ ಇರ್ತಕ್ಕಂಥದ್ದು, ಅಲ್ಲಿಂದ 4ನೇ ಮನೆ ಬರ್ತಕ್ಕಂಥದ್ದು ಹುಟ್ಟಿರ್ತಕ್ಕಂಥ ಮನೆ.
ಸೊ ಈ ಹುಟ್ಟಿರ್ತಕ್ಕಂಥ ಮನೆ ಅದು 4ನೇ ಮನೆ ಆಗುತ್ತೆ. ಹಾಗೆ ಈ ವ್ಯಕ್ತಿ ಜೀವನದಲ್ಲಿ ಇದು ಬಂದಿರತಕ್ಕಂಥದ್ದೆಲ್ಲನೂ ಕೂಡ ದೈವದತ್ತವಾಗಿ ಹುಟ್ಟಿರ್ತಕ್ಕಂಥ ಜಾಗ, ಹಾಗೆ ಹುಟ್ಟಿರ್ತಕ್ಕಂಥ ಹೊಟ್ಟೆ, ಯಾರ ತಾಯಿ ಹೊಟ್ಟೆಲಿ ಹುಟ್ಟಬೇಕು ಅದು ನಿರ್ಣಯ ಆಗಿರುತ್ತೆ. ಆ ತಾಯಿಯ ತೊಡೆ ಮೇಲೆ ಕುತ್ಕೊಂಡಿರ್ತಕ್ಕಂಥ ಈ 3 ಮುಂಚೆನೆ ನಿರ್ಣಯ ಆಗಿರುತ್ತೆ. ಪ್ಲಸ್ ಎಲ್ಲಿ ಹುಟ್ಟಬೇಕು ಅನ್ನೋದು 4ನೇದು ನಿರ್ಣಯ. ಹಾಸ್ಪಿಟಲ್ ಅಲ್ಲಿ ಇದ್ರೂ ಕೂಡ, ಬಾಡಿಗೆ ಮನೇಲಿ ಇರ್ಬೋದು, ಗುಡಿಸ್ಲಲ್ಲಿ ಇರ್ಬೋದು, ಎಲ್ಲಿ ಹುಟ್ಟಬೇಕು ಅನ್ನೋದು ಅದು ನಿರ್ಣಯ ಆಗಿರುತ್ತೆ. ಎಲ್ಲಿ ಅವನು ಬದುಕಿ ಬಾಳ್ತಾನೆ, ಅವನ ಒಂದು ಸ್ವಂತ ಇರೋವರ್ಗುನು ಒಂದು ಸ್ವಂತ ವಿಚಾರ ಮಾಡ್ತಾನ ಅಂತ ನಾವು ನೋಡಿದಾಗ, ಅವಾಗ ಅವನು ದಶಾಭುಕ್ತಿಗಳಲ್ಲಿ 4ನೇ ಮನೆ ಬಂದಾಗ ಮಾತ್ರ ಮನೆ ಮಾಡ್ತಾನೆ. ಅವನ ಜೀವನದಲ್ಲಿ 4ನೇ ಮನೆ ಬಂದಿಲ್ಲ ಅಂತಂದ್ರೆ ಅವನು ಮನೆ ಮಾಡಕ್ ಸಾಧ್ಯವೇ ಇಲ್ಲ. ಒಂದೇದು, ಕಟ್ಟೋದೆಲ್ಲರೂ ಕಟ್ತಾರೆ, ಎಷ್ಟೋ ಜನ ಕಟ್ತಾರೆ. ಸೊ ಆದ್ರೆ ಕಟ್ಟೋ ಟೈಮಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ವಿಚಾರ ಅಂತಂದ್ರೆ, ಕಟ್ಟುಬಿಟ್ಟು ಇರ್ಬೇಕಲ್ವಾ, ಅದು ಇಂಪಾರ್ಟೆಂಟು. ಸೊ ಕಟ್ಟುಬಿಟ್ಟಿರ್ತಕ್ಕಂಥದ್ದು ಇರಬೇಕು ಅಂತಂದ್ರೆ ಅಲ್ಲಿ ಎಷ್ಟೋ ಜನಕ್ಕೆ ಯೋಗ ಇರೋದಿಲ್ಲ. ಅರ್ಥ ಆಯ್ತಲ್ಲ, ಯೋಗ ಇರೋದಿಲ್ಲ. ಸೊ ಅದಕ್ಕೆ ಮೊದಲು ನಾವು ಮನೆ ಕಟ್ಟಿ ಇರೋ ಅಂತದ್ದನ್ನ ನಾವು 4ನೇ ಮನೆ ಅಂತ ಕಟ್ತೀವಿ. ಎಷ್ಟೋ ಜನಕ್ಕೆ ಮನೆ ಕಟ್ತಾರೆ, ಯಾವ್ದೋ ಬೇರೆಯವ್ರು ಇರ್ತಾರೆ, ಯಾರೋ ಬೇರೆಯವ್ರು ಬಂದಲ್ಲಿ ಬಾಡಿಗೆ ಇರ್ತಾರೆ, ಬಾಡಿಗೆ ಬರ್ತಾ ಇರತ್ತೆ, ಅದು ಹಣ. ಆದರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಅಲ್ಲಿ ಸ್ವಂತವಾಗಿರ್ತಕ್ಕಂಥ ಯೋಗ ಇದೆಯಾ ಅಂತಂದ್ರೆ 4ನೇ ಮನೆ ಬರಲೇಬೇಕು. ಹಾಗೆ ಇದು 4ನೇ ಮನೆ ಯಾಕೆ ತಗೊಂಡಿದೀವಿ ಅಂದ್ರೆ, ಕಾಲಪುರುಷದಿಂದ ತಗೊಂಡಾಗ ಅಲ್ಲಿ ನಮ್ಗೆ ಕರ್ಕಾಟಕ ರಾಶಿ ಬರುತ್ತೆ 4ನೇದು ಕಾಲಪುರುಷದಲ್ಲಿ. ಸೊ ನಾವು ಲಕ್ಷ್ಮೀ ಸಮುದ್ರ ರಾಜ ತನಯಾಮ್ ಅಂತ ಕರಿತೀವಿ. ರಾಜಶೇಖರ್ ಅಂತ ಹೆಸರು ಗುರುಜಿ. ಡೇಟ್ ಆಫ್ ಬರ್ತ್ ಬಂದು 2/8 1 ನಿಮಿಷ, ಆಗಸ್ಟ್ 2 ಆಗಸ್ಟ್ 1986. ಟೈಮ್ 4:16 PM. 4:16 PM. ಹುಟ್ಟಿದ ಊರು ಶಿವಮೊಗ್ಗ ಗುರುಜಿ. ಇವೆಂಟ್ ಬಿಸ್ನೆಸ್ ಮಾಡ್ತಿದ್ದಾರೆ, ಒಂಚೂರು ಚೆನ್ನಾಗಿ ಹೋಗ್ತಾ ಇಲ್ಲ, ಏನಾದ್ರೂ ಸಜೆಷನ್ ಕೊಡಬಹುದಾ? ಸರಿ, ನೋಡ್ತೀನಿ. ಇಲ್ಲಿ ಇವರ ರಾಶಿ ಬಂದ್ಬಿಟ್ಟು ಮಿಥುನ ರಾಶಿ. ಮಿಥುನ ರಾಶಿಲಿ ಆರ್ದ್ರಾ ನಕ್ಷತ್ರ ಅಂತ ಕರಿತೀವಿ. ಈಗ ಅವ್ರಿಗೆ 39ನೇ ವಯಸ್ಸು ನಡೀತಾ ಇದೆ. ಲಗ್ನ ಅಂತ ತಗೊಂಡಾಗ ಧನುರ್ ಲಗ್ನದಲ್ಲಿ ಹುಟ್ಟಿದ್ದಾರೆ. ಲಗ್ನದಲ್ಲಿ ಮಂಗಳ ಲಗ್ನದಲ್ಲಿದ್ದಾಗ ಎಲ್ಲ ನುಗ್ಗಿ ಮಾಡ್ತಕ್ಕಂತ ಒಂದು ಪ್ರವೃತ್ತಿ. ನುಗ್ಗಿ ಮಾಡ್ತಾರೆ, ಏನ್ ಮಾಡಿದ್ರು ನುಗ್ಗಿ ಮಾಡ್ತಾರೆ. ಹಾಗೆ ಅವರ ವೃತ್ತಿಯಲ್ಲಿ 10ನೇ ಮನೆ ನೋಡಿದಾಗ ಶುಕ್ರನ ಒಂದು ಕಾಂಬಿನೇಷನ್ ಬರುತ್ತೆ. ಶುಕ್ರ ಯಾವಾಗ್ಲೂ ಕೂಡ ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಒಂದು ಫ್ಯಾಷನ್ ಇಂಡಸ್ಟ್ರಿ, ಒಂದು ರೀತಿಯ ಬ್ಯೂಟಿ ಇಂಡಸ್ಟ್ರಿ ಅಂತ ನಾವು ಕರಿತೀವಿ 10ನೇ ಮನೆ. 10ನೇ ಮನೆ ಬುಧ ಆಗಿರೋದ್ರಿಂದ, ರಾಶಿ ಪ್ರಕಾರ ಬುಧ ಆಗಿರೋದ್ರಿಂದ ಅದನ್ನು ಕೂಡ ಇಲ್ಲಿ ನಮಗೆ ವ್ಯಾಪಾರೀಕರಣ ಅಂತ ಬರುತ್ತೆ. ಹುಟ್ಟಬೇಕಾದ್ರೆ ಇವ್ರಿಗೆ ರಾಹು ದಶದಲ್ಲಿ ಹುಟ್ಟಿದ್ರು. ಅದೆಲ್ಲ ಮುಗಿಸ್ಕೊಂಡು 2017 ಇವರು ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು. ಹೆಚ್ಚು ಕಮ್ಮಿ 17 ಆದ್ಮೇಲೆ ಇದು ಯೋಚನೆ ಬಂದಿರುತ್ತೆ. 17 ಆದ್ಮೇಲೆ ಸ್ಟಾರ್ಟ್ ಆಗಿರುತ್ತೆ. ಒಂದು 7 ವರ್ಷದಿಂದ ಇದನ್ನ ಮಾಡಬೇಕು ಅನ್ನೋ ಒಂದು ಆಲೋಚನೆ ಬಂದಿದೆ. ಜಾತಕದ ರೀತಿಯಲ್ಲಿ ನಾವು ಸತ್ಯ ಹೇಳಬೇಕು ಅಂದ್ರೆ ತುಂಬಾ ಚೆನ್ನಾಗಿದೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಆದ್ರೆ ಅವ್ರಿಗೆ ಬರ್ತಕ್ಕಂತ ಒಂದು ಕೊನೆಯಲ್ಲಿ ಬರ್ತಕ್ಕಂತ ಒಂದು ಸಂಭಾವನೆ, ಕೊನೆಯಲ್ಲಿ ಬರ್ತಕ್ಕಂತ ಒಂದು ಸಕ್ಸಸ್, ಅದು ಯಾವಾಗ್ಲೂ ಕೂಡ ಕಷ್ಟಕರವಾಗಿರುತ್ತೆ. ಇದಕ್ಕೆ ಮೂಲ ಕಾರಣ ಸೂರ್ಯ ಇವರಿಗೆ ಬಹಳ ವೀಕ್ ಆಗಿರ್ತಕ್ಕಂಥದ್ದು. ಅವನು 9ನೇ ಮನೆಯವನಾಗಿದ್ರು ಕೂಡ 8ನೇ ಮನೆ ಕೊಟ್ಟಿದ್ದಾನೆ. 8ನೇ ಮನೆ ಯಾವಾಗ್ಲೂ ಕೂಡ ಸಮಸ್ಯೆಯನ್ನ ತಂದು ಕೊಡುತ್ತೆ. ಅದಕ್ಕೆ ಮೊದಲ ಪರಿಹಾರ ಇವ್ರು ಮಾಡ್ಕೊಳ್ಬೇಕು ಅಂತಂದ್ರೆ, ಪ್ರತಿ ಭಾನುವಾರ ಸೂರ್ಯನಿಂದ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು. ಭಾನುವಾರ ಇವರು ಗೋಧಿಯನ್ನ ಒಂದು 2 ರಿಂದ 3 ಜನಕ್ಕೆ ಬಡವರಿಗೆ ದಾನ ಮಾಡ್ಬೇಕು. ತುಂಬಾ ಜನ ಈ ದಾನ ಅಂತ ಹೇಳಿದಾಗ ನಾವು ಇದಕ್ಕೆ ಹಾಕ್ಬಿಡ್ತೀವಿ, ಏನೋ ದೇವಸ್ಥಾನಕ್ಕೆ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ. ಹೌದು. ನನ್ನ ಸಜೆಷನ್ ಏನು ಅಂತಂದ್ರೆ, ದೇವಸ್ಥಾನಕ್ಕೆ ಕೊಡಿ, ತೊಂದರೆ ಇಲ್ಲ. ಆದ್ರೆ ದೇವಸ್ಥಾನಕ್ಕೆ ಸದುಪಯೋಗ ಆಗಬೇಕು, ಬಡವರಿಗೆ ಸೇರ್ಬೇಕು ಅದು ದೇವಸ್ಥಾನ. ಅದು ಆಗದಲೇ ಅವರ ಸ್ವಂತಕ್ಕೋ ಎಲ್ಲಾ ಕಡೆ ನಾವು ನ್ಯಾಯವಾಗಿ ಇದಾರೆ ಅನ್ಕೊಳಕ್ಕಾಗಲ್ಲ. ಅದು ಧರ್ಮಕ್ಷೇತ್ರದಲ್ಲೂ ಹೌದು. ಸೊ ಒಂದು ಕ್ಷೇತ್ರದಲ್ಲೂ ಕೂಡ ಅಲ್ಲಿ ನಮ್ಗೆ ಒಳ್ಳೇದೇ ನಡೆಯುತ್ತೆ ಅನ್ನೋ ಒಂದು ಭ್ರಮೆ ಇರ್ತೀವಿ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಮನುಷ್ಯನೇ ಕೆಲಸ ಮಾಡೋದ್ರಿಂದ ಮನುಷ್ಯನ ಆಲೋಚನೆಗಳು, ಮನುಷ್ಯನ ಒಂದು ವಿಚಾರಗಳು ಬದಲಾಗ್ತಕ್ಕಂಥ ತೋರಿಸುತ್ತೆ. ಸೊ ಇಲ್ಲಿ ಇವರಿಗೆ
8ನೇ ಮನೆ ಇರ್ತಕ್ಕಂಥದ್ದು ಸೂರ್ಯ ಆಗಿರೋದ್ರಿಂದ ಭಾನುವಾರ 3 ತಿಂಗಳ ಕಾಲ ಇವರು ಒಂದು ಗೋಧಿಯನ್ನ ದಾನ ಮಾಡ್ತಾರೆ. ಹಾಗೆ ಒಂದು ಕೈಲಾಶ ಯಂತ್ರ ಅಂತ ಬರುತ್ತೆ. ಆ ಕೈಲಾಶ ಯಂತ್ರ ಅಂತ ಸ್ಥಾಪನೆ ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಮತ್ತೆ ಬಿಸ್ನೆಸ್ ಚೆನ್ನಾಗಿ ಮೂವ್ ಆಗುತ್ತೆ. ಶನಿಯ ಪ್ರಭಾವ ಸ್ವಲ್ಪ ಸ್ಲೋ ಇದ್ರು ಕೂಡ ಮೂವ್ ಆಗುತ್ತೆ. ಬಲಗೈ ಮಧ್ಯದ ಬೆರಳಿಗೆ ಬ್ಲೂ ಸಫೈರ್ ಹಾಕ್ಬೇಕು. ಬಲಗೈ ಮಧ್ಯದ ಬೆರಳಿಗೆ ಬ್ಲೂ ಸಫೈರ್ ಹಾಕ್ಬೇಕು. ಶುಕ್ರ ಆದ್ಮೇಲೆ ಸೂರ್ಯ ಪ್ರಾರಂಭವಾಗುತ್ತೆ. ಶನಿ ಮತ್ತೆ ಶುಕ್ರ ಇದೆ. ಯಾಕಂದ್ರೆ ಸದ್ಯಕ್ಕೆ 2024 ಈಗ 2027 ವರೆಗೂ ಸ್ಲೋ ಇದ್ದೇ ಇರುತ್ತೆ. 2027 ವರೆಗೂ ಸ್ಲೋ ಇದ್ದೇ ಇರುತ್ತೆ. 27 ಆದ್ಮೇಲೆ ಮತ್ತೆ ಟೇಕ್ ಆಫ್ ಆಗುತ್ತೆ. ಆಮೇಲೆ ಹಿಂತಿರುಗಿ ನೋಡೋ ಅಂತ ಪ್ರಮೇಯವೇ ಇಲ್ಲ. ಇಷ್ಟು ವಿಚಾರ ಇರುತ್ತೆ. ಓಕೆ, ಸೊ ಎಸ್ ರಾಜಶೇಖರ್ ಅವರೇ, ಕಾರ್ಯಕ್ರಮದಲ್ಲಿ ಕೇಳಿರ್ತೀರಾ ಹೇಳಿರುವಂತಹ ಡೀಟೇಲ್ಸ್, ಕೈಲಾಶ್ ಯಂತ್ರ ಆಗಿರ್ಬೋದು, ಜೆಮ್ ಸ್ಟೋನ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಖಂಡಿತ ಗುರುಜಿ ಅವರ ಆಫೀಸಲ್ಲೇ ಸಿಗುತ್ತೆ ಇದೆಲ್ಲ. ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ನಂಬರ್ ಹೇಳ್ತಿದ್ದೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಆ ನಂಬರ್ಗೆ ಕಾಲ್ ಮಾಡಿ. 9916464311 ಮತ್ತೊಂದು ನಂಬರ್ 9611227356 ಅಂತ ತಿಳಿಸ್ತಾ. ಇನ್ನ ಗುರುಜಿ ಅವರ ಹೇಳ್ಕೊಡುವಂತಹ ನಕ್ಷತ್ರ ನಾಡಿ ಕ್ಲಾಸಸ್ 15 ಡೇಸ್ ಇನ್ ಆನ್ಲೈನ್ ಕ್ಲಾಸಸ್ October 21 ಇಂದ ಸ್ಟಾರ್ಟ್ ಆಗ್ತಾ ಇದೆ. ಯಾವುದೇ ಊರಲ್ಲಿ ಎಲ್ಲೇ ಇರಿ, ಇಂಟರ್ನೆಟ್ ಇದ್ರೆ ಸಾಕು, ನೀವು ಅಲ್ಲೇ ಕೂತು ನಕ್ಷತ್ರ ನಾಡಿ ಅನ್ನುವಂತಹ ಅದ್ಭುತವಾಗಿರುವಂತಹ ವೈಜ್ಞಾನಿಕವಾದ ಅಸ್ಟ್ರಾಲಜಿನ ಕಲಿಬಹುದು ಅಂತ ತಿಳಿಸ್ತಾ. ಸದ್ಯಕ್ಕೆ ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್. 196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ ರೇಡಿಯೋ. ನಮ್ ರೇಡಿಯೋ ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್. ನೀವ್ ಕೇಳ್ತಿದ್ದೀರಾ ನಮ್ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ ಅಂತ ಹೇಳ್ತಾ, ಮತ್ತೆ ನಕ್ಷತ್ರ ನಾಡಿ ಲೈವ್ ಶೋಗೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ವೆಲ್ಕಮ್ ವೆಲ್ಕಮ್ ಅಂತ ಹೇಳ್ತಾ ಇದ್ದೀನಿ. ಈಗಾಗ್ಲೇ ಈ ಸಾಂಗ್ ಅಲ್ಲೂ ನೋಡಿ ಅಲ್ಲ, ನಾವು ಎಷ್ಟೋ ವಿಚಾರದಲ್ಲಿ ನಮಗ್ ಗೊತ್ತಿಲ್ದಂಗ್ ಮುಗ್ಧವಾಗಿರ್ತೀವಿ ಅಂತ ಹೇಳ್ಬೋದು. ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಸಾಂಗು. ಲೈಫ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಅನ್ನೋದು ಕಾಮನ್ ಇದ್ದೇ ಇರತ್ತೆ. ಗುರುಜಿ ಯಾವಾಗ್ಲೂ ಹೇಳ್ತಿರ್ತಾರೆ, ಯಾರ ಜೀವನನು ಚೇಂಜ್ ಮಾಡಕ್ ಸಾಧ್ಯ ಇಲ್ಲ ಅಸ್ಟ್ರಾಲಜಿ, ಬಟ್ ಯಾವಾಗ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಗುಡ್ ಟೈಮ್ ಯಾವಾಗ, ಬ್ಯಾಡ್ ಟೈಮ್ ಯಾವಾಗ, ಇದೆಲ್ಲ ತಿಳ್ಕೊಂಡಾಗ ನಮಗ್ ಯಾವಾಗ ಏನ್ ಮಾಡ್ಕೋಬೇಕು ಅನ್ನೋದು ಗೊತ್ತಾದ್ರೆ ಎಲ್ಲಾದ್ರಿಂದನೂ ಆರಾಮ್ಸೆ ಲೈಫ್ ನ ಲೀಡ್ ಮಾಡ್ಬೋದು. ಯಾರ ಒಂದು ಹಣೆ ಬರನು ಚೇಂಜ್ ಮಾಡಕ್ ಆಗಲ್ಲ ಅಂತ. ಇಷ್ಟು ಅಕ್ಯುರೇಸಿಯಾಗಿ ಯಾರು ಹೇಳದ್ ನೀವೇನಾದ್ರೂ ಕೇಳಿದಿರಾ? ಖಂಡಿತ ಕೇಳಿರಲ್ಲ. ಐ ನೋ ವೆರಿ ವೆಲ್. ಅಂಡ್ ಎಸ್, ನೀವು ಕೂಡ ಈ ತರದ ಬ್ಯೂಟಿಫುಲ್ ಆಗಿರುವಂತಹ ಸಬ್ಜೆಕ್ಟ್ ನ ಕಲಿಬೇಕು ಅಂತ ಇಚ್ಛೆ ಇದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಅಪಾಯಿಂಟ್ಮೆಂಟ್ ನಂಬರ್ ಮೆನ್ಷನ್ ಮಾಡ್ತೀನಿ, ಆ ನಂಬರ್ಗೆ ನೀವು ಕಾಲ್ ಮಾಡಿ. 9916464311 ಮತ್ತೊಂದು ನಂಬರ್ 9611227356 ಅಂತ ತಿಳಿಸಿನಿ. ಇನ್ನ ಗುರುಜಿನ ನೀವು ವೆಬ್ಸೈಟ್ ಮುಖೇನ ನೀವು ಕಾಂಟ್ಯಾಕ್ಟ್ ಮಾಡಬಹುದು, www.nakshatranadi.com ಅಂತ ತಿಳಿಸ್ತಾ. 15 ದಿನದ ಕ್ಲಾಸು, ಎಲ್ಲೇ ಕೂತಿದ್ರು ಹೇಗೆ ಇದ್ರು ನೀವು ಇಂಟರ್ನೆಟ್ ಒಂದಿದ್ರೆ ಸಾಕು, ಆರಾಮ್ಸೆ ನಕ್ಷತ್ರ ನಾಡಿನ ಕಲಿಬಹುದು. ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ನ ಕೂಡ ನೀವು ಪಡ್ಕೋಬಹುದು. ಈಗಾಗಲೇ ಗುರುಜಿ ಹೇಳಿದರೆ ಬೇಸಿಕ್ ಕ್ಲಾಸಸ್ ಇಂದ ಡಾಕ್ಟರೇಟ್ ತಗೊಳ್ಳೋವರೆಗೂ ಇದೆ ನಮ್ದು ಅಂತ. ಸೊ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಪ್ಲೀಸ್ ಡು ಕಾಂಟ್ಯಾಕ್ಟ್ ಅಂತ ಹೇಳ್ತಾ. ಗುರುಜಿ ಈಗ ಬ್ರೇಕ್ ಅಂಡ್ ಕಾಲ್ ಸಾಂಗ್ಗೂ ಮುಂಚೆ ಆಕ್ಚುಲಿ ತುಂಬಾ ಅದ್ಭುತವಾಗಿರುವಂತ ವಿಚಾರ ಹೇಳ್ತಾ ಇದ್ರಿ. 4ನೇ ಮನೆ ರಿಲೇಟೆಡ್ ಆಗತ್ತೆ. ಅಂಡ್ ಮೇನ್ ಆಗಿ ಸಮುದ್ರ, ಹಾಗೆ ಸಮುದ್ರ ಜೊತೆ, ಸಮುದ್ರ ಅಂದಿದ ತಕ್ಷಣ ನಾರಾಯಣ ಮತ್ತೆ ಲಕ್ಷ್ಮಿ ಅಲ್ಲೇ ಬಂದ್ಬಿಡ್ತಾರೆ ನಮ್ಮೆಲ್ಲರೂ ಮುಖದಲ್ಲಿ, ಮೈಂಡ್ ಅಲ್ಲಿ. ಸೊ ಲಕ್ಷ್ಮಿ ಬಗ್ಗೆ ಏನೋ ಹೇಳ್ತಾ ಇದ್ರಿ, ಮುಂದುವರಿಸಿ ಗುರುಜಿ. ಖಂಡಿತ. ಈ 4ನೇ ಮನೆ ಸಮುದ್ರದ ಒಂದು ಸ್ಥಾನ ಅಂತ ಬಂದಾಗ, ಸೊ ಎಲ್ಲಾ ಜೀವರಾಶಿಗಳು ಮೊದಲು ಸ್ಟಾರ್ಟ್ ಆಗಿರ್ತಕ್ಕಂಥದ್ದೇ ಸಮುದ್ರದಲ್ಲಿ. ಅದಕ್ಕೆ ಮತ್ಸ್ಯ ಅವತಾರ ಮೊದಲು ಬಂದಿದ್ದು. ಓಕೆ, ನಮ್ಮ ಒಂದು ಜೀವನ ಸ್ಟಾರ್ಟ್ ಆಗೋದೇ ಅಲ್ಲಿ. ಸೊ ಯಾವುದೇ ಒಂದು ಅಭಿವೃದ್ಧಿ ಹೊಂದಿರತಕ್ಕಂತ ದೇಶ, ಯಾವುದೇ ಒಂದು ಅಭಿವೃದ್ಧಿ ಹೊಂದಿರತಕ್ಕಂತ ಸಿವಿಲೈಸೇಷನ್ ಅಂತ ನಾವು ತಗೊಂಡಾಗ, ಬಹಳ ಹಿಂದೆ ಆಗ್ಲಿ ಈಗ ಮುಂದೆ ಆಗ್ಲಿ ಕೂಡ ನೀರಿನ ಹತ್ರ ಹೆಚ್ಚಿನ ಅಭಿವೃದ್ಧಿ, ನೀರಿರ್ಲೇಬೇಕು, ವಾಟರ್. ಸೊ ಅದಕ್ಕೆ ಸಮುದ್ರ ಅಂತಕ್ಕಂಥದ್ದು ವಿಶೇಷ, ಸಮುದ್ರವೇ ಪ್ರಮುಖ. ಸಮುದ್ರದಲ್ಲಿ ನಾವು ಯಾವಾಗ್ಲೂ ಕೂಡ ಸ್ನಾನ ಮಾಡಿದ್ರೆ, ವರ್ಷಕ್ಕೆ 1 ಸತಿ 2 ಸತಿ ಸ್ನಾನ ಮಾಡಿದ್ರೆ, ನಮ್ಮ ಈ ಮನೆ ವಿಚಾರ, 4ನೇ ಮನೆ ವಿಚಾರ, ಅಥವಾ ಏನ್ 4ನೇ ಮನೆ ನಮಗೆ ಆಕ್ಟಿವೇಟ್ ಆಗಿಲ್ಲ, 4ನೇ ಮನೆ ವಿಚಾರದಲ್ಲಿ ಸ್ವಲ್ಪ ದೋಷಪೂರಿತವಾಗಿರ್ತಕ್ಕಂಥದ್ದು ಅಂತೆಲ್ಲ ಹೇಳಿದಾಗ, ಮೊಟ್ಟ ಮೊದಲದಾಗಿ ಬಂದಿರತಕ್ಕಂಥದ್ದು ಏನು ಅಂತಂದ್ರೆ, ನಮಗೆ ಮನೆ ಕೊಟ್ಟೋ ವಿಚಾರದಲ್ಲಿ ಏನು ಸಮಸ್ಯೆ ಅಂತ ನಾವು ಹೇಳ್ತೀವಲ್ಲ, ಕ್ಲಿಯರ್ ಆಗಿ ಅವ್ರಿಗೆ ಸ್ವಲ್ಪ ಶಾಂತಿ ನೆಮ್ಮದಿ ಕೊಡುತ್ತೆ. ಖಂಡಿತ ಗುರುಜಿ, ಇದ್ರ ಬಗ್ಗೆ ಮುಂದುವರ್ಸೋರಂತೆ. ಸಾರಿ, ಮಧ್ಯದಲ್ಲಿ ಇಂಟರಪ್ಟ್ ಮಾಡ್ತಾ ಇದೀನಿ. ಕಾಲರ್ ಒಬ್ರು ವೇಟ್ ಮಾಡ್ತಿದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಳ್ಳೋಣ. ಗುರುಜಿ ಪ್ಲೀಸ್. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೆಸರು ಹೇಳಿ ಮಾ ನಿಮ್ದು? ಮಹಾಲಕ್ಷ್ಮಿ, ದೊಡ್ಡಬಳ್ಳಾಪುರದಿಂದ ಮಾತಾಡ್ತಾ ಇರೋದು. ಓಕೆ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು?
ನನ್ ಮಗನ್ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಯಶವಂತ, ಡೇಟ್ ಆಫ್ Okay. ಬರ್ತ್ 3ನೇ ತಾರೀಕು 9ನೇ ತಿಂಗಳು 2014ನೇ ಇಸ್ವೆ ಹುಟ್ಟಿರೋದು. ಒಂದ್ ನಿಮಿಷ ಬೆಳಿಗ್ಗೆ 3/9/2014 ಅಲ್ವಾ ಡೇಟ್ ಆಫ್ ಬರ್ತ್? ಮೇಡಮ್. ಓಕೆ, ಟೈಮಿಂಗ್ಸ್ ಹೇಳಿ ಇವಾಗ. ಬೆಳಿಗ್ಗೆ 10:20ಕ್ಕೆ. ಬೆಳಗ್ಗೆ 10:20ಕ್ಕೆ. ಓಕೆ, ಹುಟ್ಟಿರುವಂತ ಊರು? ಬೆಂಗಳೂರು. ಬೆಂಗಳೂರು. ಸರಿ, ಪ್ರಶ್ನೆ ಏನಿದೆ ನೇರವಾಗಿ ಗುರುಜಿ ಹತ್ರ ಮಾತಾಡಿ. ಓಕೆ, ನಮಸ್ಕಾರ ಮೇಡಮ್. ನಮಸ್ಕಾರ ಗುರುಜಿ ಅವರೇ. ನನ್ ಮಗ ಯಶವಂತ, ಅವನ ಆರೋಗ್ಯದ ಬಗ್ಗೆ. ಆಯ್ತು ನಾನು ಮಾತಾಡ್ತೀನಿ. ಹೇಳಿದ್ರಲ್ಲ ಡೀಟೇಲ್ಸ್, ನಾನು ಮಾತಾಡ್ತೀನಿ. 3 ಸೆಪ್ಟೆಂಬರ್ 2014 ಹುಟ್ಟಿರೋದು, 10:20 ಬೆಂಗಳೂರಲ್ಲಿ ಹುಟ್ಟಿರೋದು ಅಂತ ಹೇಳಿದ್ರೆ ಜ್ಯೇಷ್ಠ ನಕ್ಷತ್ರ 3ನೇ ಪಾದ. ಸೊ ಸಾಮಾನ್ಯವಾಗಿ ಹುಷಾರಿಲ್ಲ ಅಂದಿದ ತಕ್ಷಣ ನಕ್ಷತ್ರ ಸರಿ ಇಲ್ಲ ಅಂತ ಹೇಳ್ಬಿಡ್ತಾರೆ. ಸಾಮಾನ್ಯವಾಗಿ ಇಲ್ಲಿ ಜ್ಯೇಷ್ಠ ನಕ್ಷತ್ರ ಸರಿ ಇಲ್ಲ ಅಂತಂದ್ರೆ ನಮ್ಮ ಕಾಂಪೌಂಡರ್ಗಳು ಸ್ವಲ್ಪ ಅಲ್ಪಜ್ಞಾನಿಗಳು. ಅವರೆಲ್ಲ ಅಲ್ಪಜ್ಞಾನಿ ಅಂತಂದ್ರೆ ಹೇಳೋದ್ರಲ್ಲಿ ಏನು ತಪ್ಪೇನಿಲ್ಲ. ಜ್ಯೇಷ್ಠ ನಕ್ಷತ್ರ ಅಂದ್ರೆ ಮೊದಲು ಬುಧದಶೆ ಪ್ರಾರಂಭ ಆಯ್ತು. ಬುಧದಶೆ ಪ್ರಾರಂಭವಾಗಿರ್ತಕ್ಕಂಥದ್ದು ಕೊನೆಯಲ್ಲಿ ಫೆಬ್ರವರಿ ಅಲ್ಲಿ 6ನೇ ಮನೆ ಇರ್ತಕ್ಕಂಥದ್ದು ಕೇತುವಿನ ಕಾಂಬಿನೇಷನ್ ಬಂದಿರೋದ್ರಿಂದ ಬುಧದಶ ಮುಗಿದು 2019 ಆದ ನಂತರ ಕೇತು ಬಂದಿದೆ. ಕೇತು ಸ್ವಲ್ಪ ನಿಮಗೆ ಕಾಯಿಲೆ ವಿಚಾರ, ಆರೋಗ್ಯದ ವಿಚಾರ ಕೊಂಡು ಕೂಡ ಇವ್ರಿಗೆ ಏನಾದ್ರೂ ಒಂದು ಟ್ಯಾಬ್ಲೆಟ್ ಅದು ಇದು ಕೊಡ್ತಾ ಹೋದ್ರೆ, ಅಂದ್ರೆ ಔಷಧಿ ಕೊಡ್ತಾ ಹೋದ್ರೆ ಕಮ್ಮಿ ಆಗುತ್ತೆ, ಬಿಟ್ರೆ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸುತ್ತೆ. ಇಲ್ಲಿ ಆರೋಗ್ಯಕ್ಕೆ ಸ್ವಲ್ಪ ಚೆನ್ನಾಗಿರ್ಬೇಕು ಅಂದ್ರೆ ಕೇತು ದಶ ಮುಗಿಬೇಕು. ಕೇತು ದಶ ಮುಗಿದಾದ ನಂತರ ಶುಕ್ರ ಬಂದಾಗ ಸ್ವಲ್ಪ ಬದಲಾವಣೆ ಅಂತ ಹೇಳ್ಬೋದು, ಹೆಚ್ಚಿನ ಬದಲಾವಣೆ ಇಲ್ಲ. ಶುಕ್ರ ದಶ 20 ವರ್ಷ ಇರುತ್ತೆ. ಸೊ ಇಲ್ಲಿ ಕೇತುನೇ ಪ್ರಧಾನವಾಗಿರೋದ್ರಿಂದ, ಕೇತುನೇ ಒಂದು ಆ ಅನಾರೋಗ್ಯಕ್ಕೆ ಕಾರಕ ಆಗಿರೋದ್ರಿಂದ ಮೊದಲು ನೀವು ಗಣಪತಿಗೆ ಒಂದು ನಮಸ್ಕರಿಸ್ತಾ ಇರ್ಬೇಕು. ಗಣಪತಿಗೆ ನಮಸ್ಕರಿಸ್ತಾ ಇರ್ಬೇಕು. ಪ್ರತಿ ಮಂಗಳವಾರ ಅವನ ಹೆಸರಲ್ಲಿ ಏನಾದ್ರೂ ಒಂದು ಅರ್ಚನೆ, ಒಂದು ದಾನಗಳು ಮಾಡಬೇಕು. ಹಾಗೆ ಗುರುವಾರದ ದಿವಸ, ಪ್ರತಿ ಗುರುವಾರ ಬಡವರಿಗೆ ಬಾಳೆಹಣ್ಣು ಕೊಡ್ತಾ ಬನ್ನಿ. ಅವನ ಆರೋಗ್ಯದಲ್ಲಿ ಚೇತರಿಕೆ ಹಾಗೆ ಆಗತ್ತೆ. ವಿದ್ಯಾಭ್ಯಾಸ ಉತ್ತಮವಾಗಿದೆ, ಅದ್ರಲ್ಲಿ ಏನೂ ಒಂದು ಚಿಂತೆ ಇಲ್ಲ. ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ತಾರೆ, ಉತ್ತಮವಾಗಿದೆ. ಆದ್ರೆ ಆರೋಗ್ಯದಲ್ಲಿ ಅವನಿಗೆ ಏರ್ಪೇರ್ ಆಗ್ತಕ್ಕಂಥದ್ದು. ಡಾಕ್ಟರ್ ತೋರಿಸಿದಾಗ ಏನಂತ ಹೇಳ್ತಾರೆ ಡಾಕ್ಟ್ರು? ಡಾಕ್ಟರ್ಗೆ ಆರೋಗ್ಯ ಎಲ್ಲ ಒಂದ್ ಸ್ವಲ್ಪ ಪರವಾಗಿಲ್ಲ ಸ್ವಾಮಿ. ಅದೇ ಅವನ ಎಜುಕೇಶನ್ ಏನು ಎತ್ತ ಚೆನ್ನಾಗ್ ಓದ್ತಾ ಇಲ್ಲ. ಒಂದ್ ಸ್ವಲ್ಪ ಹೇಳಿದ್ ಮಾತ್ ಕೇಳಲ್ಲ. ನೀವು ಹೆಲ್ತ್ ಇಂದ ನೀವು ಇದಕ್ಕೆ ನಿಮ್ಮಲ್ಲಿ ಮೋಸ್ಟ್ಲಿ ನಿಮ್ಮ ಜಾತಕ ಫಸ್ಟ್ ತೋರಿಸ್ಕೋಬೇಕು ಅನ್ಸುತ್ತೆ. ಯಾಕೆಂದ್ರೆ ನೀವು ಕೇಳಿದ್ ಹೆಲ್ತ್ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಆಮೇಲೆ ಹೆಲ್ತ್ ಏನ್ ಪ್ರಾಬ್ಲಮ್ ಇಲ್ಲ ಅಂತೀರಾ. ನೀವೇನ್ ಕೇಳಬೇಕು ಅನ್ನೋದು ಫಸ್ಟ್ ಡಿಸೈಡ್ ಮಾಡ್ಕೊಂಡಿದ್ದೀರಾ ನಿಮ್ಮ ಮಗನ ಬಗ್ಗೆ? ನಾನು ಆಲ್ರೆಡಿ ಎಜುಕೇಶನ್ ಚೆನ್ನಾಗಿದೆ ಅಂತ ಹೇಳಿದೀನಿ, ಅರ್ಥ ಆಯ್ತಲ್ವಾ? ಸಣ್ಣ ಪುಟ್ಟ ಸಮಸ್ಯೆ ಟ್ಯಾಬ್ಲೆಟ್ ಕೊಟ್ರೆ ಹೋಗುತ್ತೆ ಅಂತಾನು ಹೇಳಿದೀನಿ. ಈಗ ನೋಡಿದ್ರೆ ಏನು ಇಲ್ಲ ಅಂತೀರಾ. ಮೊದಲು ಹೇಳಿದ್ರೆ ಇವ್ರಿಗೇನೋ ಬರಬಾರ್ದು ಬಂದ್ಬಿಟ್ಟಿದೆ ಮಗನಿಗೆ ಅನ್ಕೊಂಡೆ ನಾನು. ಜಾತಕದಲ್ಲಿ ಏನು ಇರ್ಲಿಲ್ಲ. ಟ್ಯಾಬ್ಲೆಟ್ ತಗೊಂಡ್ರೆ ಹೋಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಸ್ವಲ್ಪ ಸಮಾಧಾನವಾಗಿ ಏನ್ ಪ್ರಶ್ನೆ ಕೇಳಬೇಕು, ಒಂದು ಪ್ರಶ್ನೆ ಕರೆಕ್ಟ್ ಆಗಿ ಕೇಳಿದ್ರೆ ನಮ್ ಕಡೆಯಿಂದ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಬರುತ್ತೆ. ಸೊ ಬೇಡದೇ ಇರೋದ್ ಕೇಳಿ ಅಲ್ಲಿ ಹಠ ಗೀಟ ಅದೆಲ್ಲ ಅಂತ, ಹಠ ಎಲ್ಲರಿಗೂ ಇರುತ್ತೆ, ನಿಮಗೂ ಇದೆ ನಮಗೂ ಇದೆ. ಅರ್ಥ ಆಯ್ತಾ? ಫ್ರೆಂಡ್ಲಿ ಆಗಿ ತಗೊಳ್ಳಿ. ನಾನು ಹೇಳಿರ್ತಕ್ಕಂಥದ್ದನ್ನು ದಾನ ಮಾಡಿ, ಹಠ ಕಮ್ಮಿ ಆಗುತ್ತೆ. ಅವರಿಗೆ ಬಲಗೈ ಅಥವಾ ಒಂದು ಕೊರಳಿಗೆ ನನ್ನ ಪ್ರಕಾರ ಮುಂದೆ ಅವ್ರಿಗೆ ಶುಕ್ರ ದಶ ಬರುತ್ತೆ. ಅವರು 10ನೇ ಮನೆ 1-8 ಅಂತ ಬಂದಿರತಕ್ಕಂಥ ಕಾಂಬಿನೇಷನ್ ಅಲ್ಲಿ ಶುಕ್ರ ಬಂದಿರೋದ್ರಿಂದ ಒಂದು ಜಿರ್ಕಾನ್ ಕೊರಳಕ್ಕೆ ಹಾಕಿ, ಅದರ ಜೊತೆಗೆ ಅವ್ರಿಗೆ ಒಂದು 4 ಮುಖದ ರುದ್ರಾಕ್ಷಿ ಹಾಕಿ ಖಂಡಿತ ಸಕ್ಸಸ್ ಆಗುತ್ತೆ. ಒಳ್ಳೇದಾಗ್ತದೆ. ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸ್ತಾ ಇನ್ನ ವೀಕ್ಷಕರೇ, ಖಂಡಿತ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿರ್ತೀರ. ಐ ನೋ ವೆರಿ ವೆಲ್. ಲೈಫ್ ಅಂತ ಅಂದ್ಮೇಲೆ 20 ಇಯರ್ಸ್ ಇಂದ ಸ್ಟಾರ್ಟ್ ಆಗತ್ತೆ ಎಲ್ರು ಲೈಫ್ ಹೇಗೆ ಏನು ಅಂತ 20 to 70 ಇಯರ್ಸ್ ಇದೆಲ್ಲದ್ರ ಬಗ್ಗೆ ಕೇಳ್ಬೇಕು ಅನ್ನೋಂತ ಆಸಕ್ತಿ, ಕುತೂಹಲ ಎಲ್ಲ ಇರತ್ತೆ. ಬಟ್ ಕಾರ್ಯಕ್ರಮದಲ್ಲಿ ಸಮಯದ ಅಭಾವ ಇರತ್ತೆ. ತುಂಬಾ ಜನ ಕಾರ್ಯಕ್ರಮನ ಕೇಳ್ತಾ ಇರ್ತಾರೆ, ಕಾಲ್ ಮಾಡ್ತಿರ್ತಾರೆ. ಈಗ ಒಬ್ಬರ ಹತ್ರ ಮಾತಾಡುವಾಗ ಇನ್ನೊಬ್ರದ್ದು ಕಾಲ್ ವೈಟಿಂಗ್ ಬರ್ತಿರತ್ತೆ. ಸೊ ಹಾಗಾಗಿ ಒಂದು ಪ್ರಶ್ನೆ ಕೇಳೋದು ಸೂಕ್ತ. ಆ ಪ್ರಶ್ನೆ ಕರೆಕ್ಟ್ ಆಗಿ ಸ್ಪಷ್ಟವಾಗಿರ್ಲಿ. ಅಂಡ್ ಆ ಪ್ರಶ್ನೆಗೆ ಉತ್ತರ ಸಿಕ್ಕದ್ಮೇಲೆ ಖಂಡಿತ ಇನ್ನಷ್ಟು ಮಾಹಿತಿ ಬೇಕು ಅಂದ್ರೆ ಗುರುಜಿನ ನೇರವಾಗಿ ನೀವು ಭೇಟಿ ಆಗ್ಬೇಕಾಗತ್ತೆ, ಇಲ್ಲ ಫೋನ್ ಕಾಲಿನ ಅಪಾಯಿಂಟ್ಮೆಂಟ್ ತಗೋಬೇಕಾಗತ್ತೆ, ಇಲ್ಲ ನಿಮ್ ಜಾತಕ ಇಲ್ಲ ನಿಮ್ಮ ಮನೆಯವ್ರ ಜಾತಕ ನೀವೇ ನೋಡ್ಕೊಳ್ತೀರಾ ಅಂದ್ರೆ ನಕ್ಷತ್ರ ನಾಡಿನ ಕಲಿಬೇಕಾಗತ್ತೆ. ಅಪಾಯಿಂಟ್ಮೆಂಟ್ ನಂಬರ್ 9916464111, ಮತ್ತೊಂದು ನಂಬರ್ 9611227356 ಅಂತ ತಿಳಿಸ್ತಾ ಇನ್ನ ಕಾರ್ಯಕ್ರಮದಲ್ಲಿ ಜೆಮ್ ಸ್ಟೋನ್ ಗಳ ಬಗ್ಗೆ ಆಗಿರ್ಬೋದು, ಯಂತ್ರಗಳ ಬಗ್ಗೆ ಆಗಿರ್ಬೋದು, ರುದ್ರಾಕ್ಷಿ ಬಗ್ಗೆ ಆಗಿರ್ಬೋದು, ಇದೆಲ್ಲದ್ರ ಬಗ್ಗೆ ನೀವು ಮಾಹಿತಿ ಬೇಕು, ಇಲ್ಲ ಗುರುಜಿ ಅವ್ರ ಹತ್ರ ನೀವು ಆರ್ಡರ್ ಪ್ಲೇಸ್ ಮಾಡ್ಬೇಕು ಅಂತಿದ್ರು ಕೂಡ ಈ ಒಂದು ನಾನು ಅಪಾಯಿಂಟ್ಮೆಂಟ್ ನಂಬರ್ ಏನ್ ಹೇಳಿದೆ ಆ ನಂಬರ್ಗೆ ಕಾಲ್ ಮಾಡಬಹುದು ಅಂತ ತಿಳಿಸ್ತೀನಿ. ಇನ್ನ ಎಲ್ಲೇ ಕೂತಿದ್ರು ಹೇಗೆ ಇದ್ರು ನೀವು ಯಾವಾಗ್ಲೂ ನಮ್ ರೇಡಿಯೋ ಕೇಳ್ತಾ ಇರ್ಬೋದು. ಯಾಕಂದ್ರೆ ಇಟ್ಸ್ ಅ
ಬ್ರಾಡ್ಕಾಸ್ಟ್ ಆನ್ಲೈನ್ ಅಲ್ಲಿ ಜೊತೆಗೆ ಇಂಟರ್ನ್ಯಾಷನಲ್ ಅಂಡ್ ಡಿಜಿಟಲೈಸ್ಡ್ ಆಗಿರುವಂತಹ ರೇಡಿಯೋ ಇದು. ನಮ್ಮ ರೇಡಿಯೋದಲ್ಲಿ ನೀವು ಕೇಳ್ತಿದ್ದೀರಾ ನಕ್ಷತ್ರ ನಾಡಿ ಲೈವ್ ಶೋ ಅಂತ ಹೇಳ್ತಾ ಇನ್ನ ಗುರುಜಿ, ಈಗ ಮೋಸ್ಟ್ ಆಫ್ ಈ ಕಾಲರ್ಗೂ ಮುಂಚೆ ನೀವು ಮೆನ್ಷನ್ ಮಾಡ್ತಾ ಇದ್ರಿ ಲಕ್ಷ್ಮಿಯ ಬಗ್ಗೆ, ಮುಂದುವರಿಸಿ ಗುರುಜಿ. ಸುಯೇಜಿನ ಗುರುಜಿ ಅಪಾಯಿಂಟ್ಮೆಂಟ್ ಹೀಗಿದೆ, ನೋಟ್ ಡೌನ್ ಮಾಡ್ಕೊಳ್ಳಿ. 9916464111 ಮತ್ತೊಂದು ನಂಬರ್ 9611227356 ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಕಾಲರ್ ಇದ್ದಾರೆ ಗುರುಜಿ. ಕಾಲರ್ ನ ಮಾತಾಡೋಣ, ಆಮೇಲೆ ಇದ್ ಮಾಡೋಣ. ಹಲೋ ಹಲೋ, ನಮಸ್ತೆ. ಹೆಸರು ಹೇಳಿ ಸರ್. ಬಸಪ್ಪ ಅಂತಾರೆ. ಓಕೆ, ಎಲ್ಲಿಂದ ಕಾಲ್ ಮಾಡ್ತಿರೋದು ಸರ್ ನೀವು? ನಾವು ಹತ್ತನಿಯಿಂದ ಮಾತಾಡೋದು ಮೇಡಮ್. ಓ, ಹತ್ತನಿ. ಓಕೆ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ಸರ್? ನನ್ ಬಗ್ಗೆನೇ ಕೇಳ್ಬೇಕಿತ್ತೆ ಮೇಡಮ್. ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಹುಟ್ಟಿರುವಂತ ಊರು ಎಲ್ಲ ಗೊತ್ತಾ ಸರ್? ಇಲ್ಲ ಸರ್ ಮೇಡಮ್, ನಮ್ ಕ್ವಶನ್ ಕೇಳ್ಬೇಕಾಯ್ತು. ಪ್ರಶ್ನೆ ಶಾಸ್ತ್ರಕ್ಕೆ ಹೋಗೋಣ. ಹಾಗಿದ್ರೆ 1 ರಿಂದ 249 ಒಳಗೆ ಒಂದ್ ನಂಬರ್ ಹೇಳಿ ಸರ್. 55 ಮೇಡಮ್. ಓಕೆ, ಪ್ರಶ್ನೆ ಏನಿದೆ ನೇರವಾಗಿ ಗುರುಜಿ ಹತ್ರ ಮಾತಾಡಿ ಸರ್. ಓಕೆ, ನಮಸ್ಕಾರ ಗುರುಜಿ. 55 ಅಂತ ಪ್ರಶ್ನೆ ಹೇಳಿದಿರಾ? ಅದರ ಪ್ರಕಾರ ಇವತ್ತು ರೋಹಿಣಿ ನಕ್ಷತ್ರ 2ನೇ ಪಾದದಲ್ಲಿ ಪ್ರಶ್ನೆ ಕೇಳಿದಿರಾ. ಏನೇ ಕೇಳಿದ್ರು ಕೂಡ ನಿಮಗೆ ಮುಂದೆ ಲಾಭವಾಗುತ್ತೆ, ನಷ್ಟ ಇಲ್ಲ. ಹೇಳಿ ಪ್ರಶ್ನೆ. ನನಗೆ ಬರೇ ಸಾಲ ಇದೆ ಗುರುಜಿ. ಆದ್ರೆ ಯಾವ್ದು ಕೆಲಸ ಆಗ್ಬೇರೆ ನಿಧಾನವಾಗಿ ಆಗುತ್ತೆ. ಬರೇ ಸಾಲ ಆಗಿದೆ. ನೌಕರಿಯಲ್ಲಿ ಇದ್ದೀನಿ, ಆದ್ರೂ ನೌಕರಿ ಎಲ್ಲ ಪಗಾರ ಎಲ್ಲ ಇದಕ್ ಹೋಗ್ತಾರೆ, ಬ್ಯಾಂಕಿಗೆ ಹೋಗುತ್ತೆ. ನನಗೆ ಸಾಲ ಆಗಿದೆ. ಅದ ಯಾವಾಗ ತೀರುತ್ತೆ ಅನ್ನೋದು ಚಿಂತೆ ಆಗ್ಬಿಟ್ಟಿದೆ ಗುರುಜಿ. ಫಸ್ಟ್ ನಿಮ್ಮಲ್ಲಿ ಚಂದ್ರನ ನೋಡಿದಾಗ, ಚಂದ್ರನ ಅಂಶದಲ್ಲಿ ನೋಡಿದಾಗ 11-2 ಬಂದಾಗ ಪ್ಲಾನಿಂಗ್ ನಿಮ್ದು ಪ್ರಾಬ್ಲಮ್. ಎಲ್ಲಾ ನಾವು ಗ್ರಹಗಳಿಗೆ ಹಾಕ್ಬಾರ್ದು, ನಮ್ಮ ಬುದ್ಧಿನೂ ನಮ್ಮ ಹತ್ರ ಇರಬೇಕು. ಈಗ ನಿಮ್ಗೆ ಆಹಾರ ಏನು ಮಾಡ್ಲಕ್ ಆಗ್ತಾ ಇಲ್ಲ ಗುರುಜಿ. ಸ್ವಲ್ಪ ಸಮಾಧಾನ ಹೇಳದ್ ಕೇಳಿ. ಆಹಾರ ಸಿಗುತ್ತೆ ಅಂತ ನಾವು ಹೇಳ್ತೀವಿ, ನಿಮ್ಗೆ ಅನ್ನ ಸಿಗುತ್ತೆ, ಊಟ ಸಿಗುತ್ತೆ ಅಂತ ಹೇಳ್ತೀವಿ. ಅದನ್ನ ಹೋಗಿ ಮಾಡ್ಕೊಳ್ತಕ್ಕಂಥದ್ದು ನಿಮ್ಮ ಕೆಲಸ. ಗ್ರಹಗಳೇ ಬಂದು ನಿಮಗೆ ಮಸಾಲೆ ದೋಸೆ, ಇಡ್ಲಿ, ವಡೆ ಕೊಡಲ್ಲ. ಅದನ್ನ ನಿಮಗೆ ಅವಕಾಶಗಳನ್ನ ಕೊಡುತ್ತೆ, ಅದನ್ನ ಪೂರೈಸತಕ್ಕಂಥದ್ದು ನಮ್ಮ ಕೆಲಸ. ಹಾಗೇನೆ ನಿಮ್ಮ ಜಾತಕದಲ್ಲಿ ಈಗ ಸದ್ಯಕ್ಕೆ ಬಂದಿರತಕ್ಕಂತ ಒಂದು ಪ್ರಶ್ನಾಶಾಸ್ತ್ರದಲ್ಲಿ ಏನ್ ಹೇಳ್ತಾ ಇದೆ, ಪ್ಲಾನಿಂಗ್ ಅಲ್ಲಿ ವೀಕ್ ಇದೆ. ನೀವು ಆತರ ಪಟ್ಟು ಏನೇನೋ ಡಿಸಿಷನ್ ತಗೊಳ್ಳೋದನ್ನ ಇವತ್ತಿಂದಾನೇ ನೀವು ಕಮ್ಮಿ ಮಾಡ್ತಾ ಬರ್ಬೇಕು. ಮೊದಲು ಆಲೋಚನೆ ಮಾಡಿ ಎಷ್ಟು ಖರ್ಚು, ಎಷ್ಟು ಜಿಪುಣಾಗ್ರಸ್ತರು ಅಂತ ಕರಿತೀವಿ, ಜಿಪುಣರಾಗ್ಬೇಕು ನೀವು. ಜಿಪುಣರು ಗೊತ್ತಲ್ವಾ? ಜಿಪುಣರು ಅಂದ್ರೆ ಎಷ್ಟು ಜಿಪುಣರಾಗ್ಬೇಕು ನೀವು. ಎಲ್ಲೂ ಕೈ ಕೊಡಲ್ಲ, ಅದು ಆ ಖರ್ಚಾಕೆ ಈ ಖರ್ಚಾಕೆ. ಇದರಿಂದ ಮಾಡಿದ್ರೆ ನಿಮಗೆ ಬಂದಿರತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ 2030ಕ್ಕೆ ಎಲ್ಲ ಕ್ಲಿಯರ್ ಆಗುತ್ತೆ. 2030ಕ್ಕೆ ಇವತ್ತಿಂದ ನೀವು ಮಾಡ್ಕೊಂಡು 2030 ಆದ್ಮೇಲೆ ಅದ್ಭುತವಾಗಿರ್ತಕ್ಕಂಥ ಜೀವನ ಮಾಡ್ತೀರಾ, ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ತೋರಿಸುತ್ತೆ. ಒಂದನೇದು. ಎರಡನೇದು, ಕಡಲೆಕಾಳನ್ನ ನೀವು ಪ್ರತಿ ಗುರುವಾರ ಬಡವರಿಗೆ ದಾನ ಮಾಡ್ತಾ ಬನ್ನಿ. ಹಾಗೆ 2 ಮುಖದ ರುದ್ರಾಕ್ಷಿ, ಹಾಗೆ ಒಂದು ಸಾಧ್ಯವಾದರೆ ಹಣದ ಇದು ಅಂತಂದ್ರೆ ಬಸರಾ ಪರ್ಲ್ ಅಂತ ಬರುತ್ತೆ, ಬಲಗೈ ಉಂಗುರದ ಬೆಳಗ್ಗೆ ತರಿಸ್ಕೊಳ್ಳಿ. ಹೆಚ್ಚು ಹಣ ಬರ್ಬೇಕು ಅಂತಂದ್ರೆ ಬಸರಾ ಪರ್ಲ್ ಅಂತ ಬರುತ್ತೆ, ಬಸರಾ ಪರ್ಲ್ ಹಣ ಬರ್ಬೇಕು, ಬಸರಾ ಪರ್ಲ್ ಅಂತ. ಹೆಚ್ಚು ನೀವು ಹಣ ಗಳಿಸ್ಬೇಕು ಅಂದ್ರೆ ಸೋಮವಾರ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಆ ಒಂದು ಚಂದ್ರನ ಸ್ಟ್ರೆಂತ್ಗೆ ಹೆಲ್ಪ್ ಆಗುತ್ತೆ. ಒಳ್ಳೆದಾಗಿ. ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದಕ್ಕಾಗಿ ಧನ್ಯವಾದಗಳು ಬಸಪ್ಪ ಅವರೇ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು. ಇನ್ನ ಬಸರಾ ಪರ್ಲ್ ಅಂತ ಹೇಳಿರೋದು ಗುರುಜಿ. ಸೊ ಇದಕ್ಕೆ ನೀವು ಆರ್ಡರ್ ನ ಪ್ಲೇಸ್ ಮಾಡಬೇಕು ಅಂತಿದ್ರೆ ಆಫೀಸಲ್ಲೇ ಸಿಗುತ್ತೆ. ಇದನ್ನು ಕೂಡ 9916464111 ಮತ್ತೊಂದು ನಂಬರ್ 9611227356 ಅಂತ ತಿಳಿಸ್ತೀನಿ. ನಾ ಗುರುಜಿಯ ಅಪಾಯಿಂಟ್ಮೆಂಟ್ ನಂಬರ್ ಇದು. ವೆಬ್ಸೈಟ್ ಮುಖೇನೂ ಕಾಂಟ್ಯಾಕ್ಟ್ ಮಾಡಬಹುದು, ಇಲ್ಲ ಎಲ್ಲಾ ಕಾಂಟ್ಯಾಕ್ಟ್ ಅಂದ್ರೆ ಇವಾಗ ಮೇನ್ ಆಗಿ ಏನಂದ್ರೆ ಕಂಟೆಂಟ್ಸ್ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ ವಿಚಾರದ ಬಗ್ಗೆ ಗುರುಜಿ ಮಾತಾಡಿದಾರೆ ಅಂತ ಇದೆಲ್ಲ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗತ್ತೆ ಅಂತ ತಿಳಿಸ್ತೀನಿ. ನಕ್ಷತ್ರ ನಾಡಿ ಕಲ್ತಿರೋರು ಅವರ ಒಂದು ಅಭಿಪ್ರಾಯದ ವಿಟಿಗಳನ್ನ ಕೂಡ ಅಲ್ಲಿ ಮೆನ್ಷನ್ ಇದೆ. ಸೊ ಇದೆಲ್ಲ ನೋಡ್ಬೇಕು ಅಂದ್ರೆ ನೀವು ಯೂಟ್ಯೂಬ್ ಅಲ್ಲಿ ನಕ್ಷತ್ರ ನಾಡಿ ಅಂತ ನೀವು ಇದ್ ಮಾಡ್ಬೋದು ಅಂತ ಹೇಳ್ತೀನಿ. ಅಂಡ್ 21st ಅಕ್ಟೋಬರ್ ಇಂದ ನಿಮಗೆ ನಕ್ಷತ್ರ ನಾಡಿ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಕ್ಲಾಸಸ್ಗೆ ಜಾಯಿನ್ ಆಗುವಂತ ಇಂಟ್ರೆಸ್ಟ್ ಇದ್ರು ಕೂಡ ಈ ಒಂದು ಕಾರ್ಯಕ್ರಮನ ಕೇಳ್ತಾ ಇರೋರು ಗುರುಜಿ ಅಪಾಯಿಂಟ್ಮೆಂಟ್ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ ಅಂತ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಈ 4th ಹೌಸ್ ಬಗ್ಗೆ, ಲಕ್ಷ್ಮಿಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು ಗುರುಜಿ. ಇದ್ರ ಬಗ್ಗೆ ಮುಂದುವರಿಸಿ ಅಂತ ಕೇಳ್ತೀನಿ. ಅದ್ರ ಜೊತೆಗೆ ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತಗೊಳ್ಳುವಂತಹ ಸಮಯ ಬಂದಿದೆ. ನಮ್ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್. America, Africa or Australia, no matter where you live, stay connected to Karnataka only with Nam Radio.
ಎಸ್ ನೀವ್ ಕೇಳ್ತಿದ್ದೀರಾ ನಮ್ ರೇಡಿಯೋ ವಿತ್ ಆರ್ಜೆ ಸ್ಮಿತಾ ಗೌಡ. ಕನ್ನಡ ಕೇಳೋ ಮಜಾನೇ ಬೇರೆ. ಎಲ್ಲಿದ್ರೂನು ಕನ್ನಡ ಸಾಂಗ್ ಗಳನ್ನ ಕೇಳಬೇಕು ಅಂತ ಅಂದ್ರೆ ಯಾವ್ದೇ ದೇಶದಲ್ಲಿದ್ರು ಯಾವ್ದೇ ಮೂಮೆಂಟ್ ಅಲ್ಲಿದ್ರು ಎಸ್ ನಮ್ ರೇಡಿಯೋ ಅನ್ನುವಂತಹ ಒಂದು ಆಪ್ ಆಗಿರ್ಬೋದು, ಇಲ್ಲ ನಮ್ ರೇಡಿಯೋ ಅನ್ನುವಂತಹ ಒಂದ್ ರೇಡಿಯೋ ಚಾನಲ್ ನೀವು ಕೇಳ್ತಾ ಇರ್ಬೇಕಾಗತ್ತೆ. ಯಾಕಂದ್ರೆ ಆ ಲಾಟ್ಸ್ ಆಫ್ ಇನ್ಫಾರ್ಮೇಶನ್ ಅನ್ನೋ ಒನ್ ರೇಡಿಯೋ ಚಾನಲ್ ಅಂದ್ರೆ ಅದುವೇ ನಮ್ ರೇಡಿಯೋ. ಈ ಒಂದು ನಮ್ ರೇಡಿಯೋದಲ್ಲಿ ನಕ್ಷತ್ರ ನಾಡಿ ಕಾರ್ಯಕ್ರಮ ಅಂತ ಸೋಮವಾರದಿಂದ ಶುಕ್ರವಾರ ಪ್ರಸಾರ ಆಗತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಾರ್ಯಕ್ರಮ ಕೇಳ್ಬೇಕಾಗತ್ತೆ. ಕಾರ್ಯಕ್ರಮ ಕೇಳ್ತಿದ್ದಂಗೆ ನಿಮ್ಗೆ ಗೊತ್ತಾಗತ್ತೆ ಎಕ್ಸಾಕ್ಟ್ಲಿ ವಾಟ್ ವಾಸ್ ದ ಡೀಟೇಲ್ಸ್ ಆಫ್ ನಮ್ಮ ಶೋ ಅಂತ. ಇನ್ನ ನಕ್ಷತ್ರ ನಾಡಿಯಲ್ಲಿ ಡಾಕ್ಟರ್ ದಿನೇಶ್ ಗುರೂಜಿ ಅವರು ಇರ್ತಾರೆ. ನಿಮ್ಮ ಗುಡ್ ಟೈಮ್ ಬ್ಯಾಡ್ ಟೈಮ್ ಏನು ಎತ್ತ ಎಲ್ಲ ಡೀಟೇಲ್ಸ್ ಅಂಡ್ ಯಾವ ಒಂದು ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಹೋಗ್ಬೇಕು, ಇಲ್ಲ ಬಿಸ್ನೆಸ್ ಮಾಡ್ಕೋಬೇಕಾ, ಇಲ್ಲ ಹೇಗೆ ಮನೆ ಕಟ್ಟುವಂತ ಯೋಗ ಇದೆಯಾ, ಇಲ್ಲ ಕೆಲ್ಸ ಅಂತ ಹೋದಾಗ ನನ್ಗೆ ಹೆಂಗ್ ಅಭಿವೃದ್ಧಿ ಆಗತ್ತೆ. NRIs ಗೆ ತುಂಬಾ ಇಶ್ಯೂಸ್ ಆಗತ್ತೆ. ಏನಂತ ಅಂದ್ರೆ ಈ ಪ್ಲೇಸ್ಮೆಂಟ್ ಇಶ್ಯೂಸ್ ಆಗ್ತಾ ಇರತ್ತೆ ಒಂದ್ ಕಡೆಯಿಂದ ಒಂದ್ ಕಡೆಗೆ ಬರೋದಕ್ಕೆ. ಸೊ ಇದ್ರಲ್ಲಿ ಏನಾದ್ರು ಸಮಸ್ಯೆ ಇದೆ, ಯಾವುದೇ ತರದ ಸಮಸ್ಯೆ ಇದ್ರು ಈ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು ಅಂತ ತಿಳಿಸ್ತಾ ಸದ್ಯಕ್ಕೆ ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಕಾಲರ್ ಇದ್ದಾರೆ. ಗುರುಜಿ ಕಾಲರ್ ನ ಮಾತಾಡಿಸಿ ಆಮೇಲೆ ಟಾಪಿಕ್ ನ ತಗೊಳ್ತೀನಿ. ಹಲೋ ಹಲೋ ನಮಸ್ತೆ, ಹೆಸರು ಹೇಳಿ. ನಮಸ್ತೆ ಅಂತ ಏನಂತ? ಸೂರ್ಯ ಎಸ್. ಓಕೆ, ಎಲ್ಲಿಂದ ಕಾಲ್ ಮಾಡ್ತಿರೋದು ಸೂರ್ಯ ಅವ್ರೆ? ಜೆಪಿ ನಗರ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನಮ್ಮ ಭವಿಷ್ಯ ಬಗ್ಗೆ. ಭವಿಷ್ಯ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಸರ್. ಡೇಟ್ ಆಫ್ ಬರ್ತ್, ಟೈಮಿಂಗ್, ಹುಟ್ಟಿರುವಂತ ಊರು ಗೊತ್ತಿದ್ಯಾ? ಡೇಟ್ ಆಫ್ ಬರ್ತ್ 03/12/1983. 03 ಓಕೆ 12 ಡಿಸೆಂಬರ್ 1993. 1993. ಓಕೆ, ಹುಟ್ಟಿರುವಂತ ಟೈಮಿಂಗ್ಸ್ 5:30 to 5:35 ಮೇಡಮ್. ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್. ಮಾರ್ನ್. ಓಕೆ, ಹುಟ್ಟಿರುವಂತ ಊರು? ತಮಿಳುನಾಡಲ್ಲಿ ಕೋವಿಲ್ಪಟ್ಟಿ ಅಂತ ಊರು. ತಮಿಳುನಾಡಲ್ಲಿ ಕೋಯಿಲ್ಪಟ್ಟಿ. ಓಕೆ, ಸೊ ಭವಿಷ್ಯ ಅಂತ ಹೇಳಿದ್ರೆ ಭವಿಷ್ಯದಲ್ಲಿ ಮೇನ್ ಆಗಿ ಏನ್ ಒಂದ್ ಪ್ರಶ್ನೆ ಕೇಳ್ಬೇಕು ಅನ್ಸತ್ತೆ, ಆ ಪ್ರಶ್ನೆ ಗುರುಜಿ ಹತ್ರ ಮಾತಾಡಿ ಸರ್. ನಮಸ್ಕಾರ. ನಮಸ್ಕಾರ ಸರ್. 83 ನಾ 93 ನಾ? 93. 93. ಓಕೆ. ಸೊ 3 ಡಿಸೆಂಬರ್ 1993, 5:32 ಹುಟ್ಟಿದ. 5:35 ಕರ್ಕಾಟಕ ರಾಶಿ ಬಂದಿದೆ. ಕರ್ಕಾಟಕ ರಾಶಿಯಲ್ಲಿ ಪುನರ್ವಸು ನಕ್ಷತ್ರ 4ನೇ ಪಾದ ಅಂದ್ರೆ ಗುರುದಶೆಯಲ್ಲಿ ಪ್ರಾರಂಭವಾಗಿದೆ ನಿಮ್ಮ ಜೀವನ. ಗುರುದಶೆ ಮುಗಿದು ಬುಧದಶೆ ಪ್ರಾರಂಭವಾಗಿದೆ. ಈಗ ಬುಧದಶೆಯಲ್ಲಿ ಈಗ ನಿಮಗೆ 12 ಜಾಸ್ತಿ ಇರೋದ್ರಿಂದ ನೀವು ಒಂದು ಹುಟ್ಟೂರಿಂದ ಬೇರೆ ಊರಲ್ಲೇ ನಿಮ್ಗೆ ಅಭಿವೃದ್ಧಿ ಜಾಸ್ತಿ. ಈ ಬುಧ ಬಂದಿರತಕ್ಕಂಥದ್ದು 2015 ಆಗಿರೋದ್ರಿಂದ, ಜಸ್ಟ್ 2015 ಅಂದ್ರೆ ಇದರಿಂದ 7 years ಬ್ಯಾಕ್ ಆಗಿರೋದ್ರಿಂದ, ಸೊ ಹೆಚ್ಚು ಕಮ್ಮಿ ನಿಮಗೆ ಒಂದು 9 years ಬ್ಯಾಕ್ ಆಗಿಂದ ನಿಮ್ಮ ಕರಿಯರ್ ಅಥವಾ ನಿಮ್ಮ ಜೀವನ 21-22 ಆದ್ಮೇಲೆ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ನಿಮಗೆ ಇನ್ನೂ ಒಂದು 10 ವರ್ಷಗಳ ಕಾಲ, 10 ವರ್ಷ ಅಲ್ಲ, ಒಂದು 8 ವರ್ಷದ ಕಾಲ ಸ್ವಲ್ಪ ನಿಮಗೆ ಫೈನಾನ್ಷಿಯಲ್ ಟ್ರಬಲ್, ಸ್ವಲ್ಪ ಲಾಸಸ್, ಟೆನ್ಷನ್ಸ್ ಇದ್ದೇ ಇರುತ್ತೆ. ಸೊ ಮುಂದೆ ನಿಮಗೆ ಕೇತು ದಶ ಬರುತ್ತೆ 2032. ಅಲ್ಲಿವರೆಗೂ ಸ್ವಲ್ಪ ಸಮಸ್ಯೆ ಇದ್ದೇ ಇರುತ್ತೆ. ನೀವೇನಾದ್ರೂ ಸ್ವಲ್ಪ ಸಾಫ್ಟ್ವೇರ್ ಅಲ್ಲಿ ಮಲ್ಟಿನ್ಯಾಷನಲ್ ಕಂಪನಿಲಿ ಏನಾದ್ರು ಕೆಲಸ ಮಾಡ್ತಾ ಇದ್ರೆ, ಅಥವಾ ಯಾವ್ದಾದ್ರು ಒಂದು ರಿಸರ್ಚ್ ಫೀಲ್ಡ್ ಅಥವಾ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಅಥವಾ ಇಂಜಿನಿಯರಿಂಗ್ ಅಲ್ಲಿ ರಿಸರ್ಚ್ ಇರ್ತಕ್ಕಂಥದ್ದು, ಆ ಲೈನ್ ಅಲ್ಲಿ ಮಾಡ್ತಾ ಇದ್ರೆ ನಿಮ್ಗೆ ಅಭಿವೃದ್ಧಿ. ಬಿಸ್ನೆಸ್ ಮಾಡಿದ್ರೆ ಕೈಗೆ ನಿಮಗೆ ಚಿಪ್ಪೇ ಸಿಗೋದು. ಯಾವ್ದು ಬಿಸ್ನೆಸ್ ಮಾಡಕ್ ಹೋಗ್ಬೇಡಿ. ಎಸ್ಪೆಷಲಿ ಇನ್ನೊಂದೇನ್ ತೋರಿಸ್ತಾ ಇದೆ ಅಂದ್ರೆ, ಸ್ವಲ್ಪ ಶೇರ್ ಮಾರ್ಕೆಟ್ ಹಾಕಿದ್ರು ಕೂಡ ದುಡ್ಡು ಹೋಗುತ್ತೆ. ಸ್ವಲ್ಪ ಉಪದ್ರವ ಬರಬಾರ್ದು ಅಂತಂದ ಬಿಸ್ನೆಸ್ ಮಾಡ್ಕೋಬಹುದು, ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ ಸರ್. 0 ಮಾಡಂಗೆ ಇಲ್ಲ. ಅರ್ಥ ಆಯ್ತಾ? ಬಿಸ್ನೆಸ್ ಮಾಡಂಗಿಲ್ಲ. ನಿಮ್ಮ ಜಾತಕದಲ್ಲಿ ಅದು ಯೋಗ ಇಲ್ಲ. ಬಿಸ್ನೆಸ್ ಮಾಡಿದ್ರು ಕೂಡ ಯಾವ ತರ ಬಿಸ್ನೆಸ್? ಕನ್ಸಲ್ಟೆನ್ಸಿ ಬಿಸ್ನೆಸ್ ಮಾಡಬಹುದು. ಸುಮ್ನೆ ಕುತ್ಕೊಂಡು, ಈಗ ಕೆಲವರೆಲ್ಲ ರಿಯಲ್ ಎಸ್ಟೇಟ್ ಇರ್ತಾರೆ, ಸುಮ್ನೆ ಅಲ್ಲೊಂದ್ ಸೈಟ್ ತೋರಿಸ್ತಾರೆ, ಇಲ್ಲೊಂದ್ ಸೈಟ್ ತೋರಿಸ್ತಾರೆ, ಅವರು ಬಿಸ್ನೆಸ್ ಅಂತಾರೆ. ಆ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರ್ತಕ್ಕಂಥದ್ದು ನಿಮ್ದು ಓನ್ ಐಡಿಯಾಸ್ ಮಾಡಬಹುದು. ಶೇರ್ ಮಾರ್ಕೆಟ್ ನಮ್ದು ಓನ್ ಇದೈತೆ ಸರ್, ಇಂಟೀರಿಯರ್ ಕೆಲಸ ಇದೆ. ಹೌದು, ಇಂಟೀರಿಯರ್ ಕೆಲಸ ಅಲ್ವಾ? ಇಂಟೀರಿಯರ್ ಕೆಲಸದಲ್ಲಿ ಏನಿದೆ? ಅವ್ರು ಆರ್ಡರ್ ಕೊಡ್ತಾರೆ, ದುಡ್ಡು ಕೊಡ್ತಾರೆ, ತಗೊಂಡ್ಬಂದು ಹಾಕೋದು. ಕರೆಕ್ಟಾ? ಅದೇ ಸರ್, ಅಂಗಡಿ ತರ ನಿಮ್ಮ ಐಡಿಯಾಸೇ ತಾನೇ ಅಲ್ಲಿ ವರ್ಕ್ ಆಗೋದು. ಕನ್ಸಲ್ಟೆನ್ಸಿ ಅಂತಾನೆ ಹೇಳಿದೆ, ಅದು ಕನ್ಸಲ್ಟೆನ್ಸಿನೇ ಬಂತಲ್ವಾ? ಸೊ ಖಂಡಿತ ನಿಮ್ಗೆ ಸಕ್ಸಸ್ ಆಗುತ್ತೆ ಅಲ್ಲಿ. ಅದರಲ್ಲಿ 2032 ನಿಮ್ದು ಓನ್ ಇನ್ವೆಸ್ಟ್ಮೆಂಟ್, ದೊಡ್ಡ ಶೋರೂಮ್ ಮಾಡ್ಬಿಡ್ತೀವಿ, ದೊಡ್ಡ ಡಿಸ್ಪ್ಲೇ ಮಾಡ್ಬಿಡ್ತೀವಿ, ಅದೆಲ್ಲ ಮಾಡಕ್ ಹೋಗ್ಬೇಡಿ. ಖಂಡಿತ ಸಕ್ಸಸ್ ಗ್ಯಾರಂಟಿ ತೋರಿಸ್ತಾ ಇದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಹಾಗೆ ಇಲ್ಲಿ ನಿಮಗೆ ಸೂರ್ಯ ಬಹಳ ಬಲವಾಗಿರೋದ್ರಿಂದ ಬಲಗೈ ಉಂಗುರದ ಬೆರಳಿಗೆ ಒಂದು ರೂಬಿ ಹಾಕಿ, ಖಂಡಿತ ಒಳ್ಳೇದಾಗುತ್ತೆ.
ಸರ್ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದಕ್ಕಾಗಿ ಧನ್ಯವಾದಗಳು ಸೂರ್ಯಾರೆ. ಐ ನೋ ವೆರಿ ವೆಲ್. ಭವಿಷ್ಯ ಅಂತ ಅಂದ್ಮೇಲೆ ಪ್ರತಿ ಒಂದ್ ನಿಮಿಷಕ್ಕೂ ಒಂದೊಂದ್ ಪ್ರಶ್ನೆ ಮೂಡ್ತಾ ಇರತ್ತೆ ಮನ್ಸಲ್ಲಿ. ಸೊ ಇದಕ್ ನೀವು ಮಾಡ್ಬೇಕು ಅಂತ ಅಂದ್ರೆ ಮೇನ್ ಆಗಿ ಗುರುಜಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. 10 to 15 minutes ಆಫ್ ಕನ್ಸಲ್ಟೇಷನ್ ಇರತ್ತೆ. ಅಲ್ಲಿ ನಿಮ್ಗೆ ಎಷ್ಟು ಬೇಕಾಗತ್ತೆ ಅಷ್ಟು ಯಾವ್ಯಾವ ಮಾರ್ಗದಲ್ಲಿ ಪ್ರಶ್ನೆ ಕೇಳ್ಬೇಕಾಗತ್ತೆ ಅಲ್ಲಿ ನೀವು ಕೇಳಿದ್ರೆ ಒಳ್ಳೇದ್ ಅನ್ಸುತ್ತೆ. ಅಪಾಯಿಂಟ್ಮೆಂಟ್ ನಂಬರ್ ಹೀಗಿದೆ, ನೋಟ್ ಡೌನ್ ಮಾಡ್ಕೊಳ್ಳಿ. 9916464111 ಮತ್ತೊಂದು ನಂಬರ್ 9611227356. ಈ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆ ಕೇಳುವಂತ ಅವಕಾಶ ಇರುತ್ತೆ ಎಲ್ಲ ಲಿಸನರ್ಸ್ ಗೆ. ಇಟ್ಸ್ ರಿಕ್ವೆಸ್ಟೆಡ್. ಸೊ ಯಾವ್ದ್ರ ಬಗ್ಗೆ ಕೇಳಬೇಕು ಅನ್ನೋಂಥದ್ದು ಮೊದಲೇ ನೀವು ಡಿಸೈಡ್ ಮಾಡ್ಕೊಂಡು ಕಾರ್ಯಕ್ರಮದಲ್ಲಿ ಕೇಳಿದ್ರೆ ಉತ್ತಮ ಅಂತ ತಿಳಿಸ್ತಾ. ಇನ್ನ ಗುರುಜಿ ಸಮಯದ ಅಭಾವ ಇರೋದ್ರಿಂದ ಇವತ್ತು ಈ 4ನೇ ಮನೆ ಕಟ್ಟುವಂತಹ ಯೋಗದ ಬಗ್ಗೆ ನಾನು ತುಂಬಾ ಮಾಹಿತಿ ಪಡ್ಕೊಳಕ್ ಆಗಿಲ್ಲ. ಇದನ್ನ ನಾಳೆಗೆ ಶಿಫ್ಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಒಳ್ಳೆದಾಗ, ಥ್ಯಾಂಕ್ ಯು. ಅಂಡ್ ಎಸ್, ಎಲ್ಲ ನಕ್ಷತ್ರ ನಾಡಿ ಕೇಳುವಂತಹ ಲಿಸನರ್ಸ್ ಗೆ ಒಂದು ರಿಕ್ವೆಸ್ಟ್, ನೀವು ಕೂಡ ಗುರುಜಿ ಹತ್ರ ಮಾತಾಡ್ಬೇಕು ಅಂತಿದ್ರೆ ಈ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು. ಮಂಡೇ ಟು ಫ್ರೈಡೆ ನಾವು ಸೇಮ್ ಟೈಮ್ ಅಲ್ಲಿ ಹಾಜರಾಗ್ತೀವಿ. ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಲೈನ್ ಸಿಕ್ಕಿಲ್ಲ, ಇಲ್ಲ ಎಲ್ಲರೂ ಮುಂದೆ ಕೇಳಕ್ ಆಗಲ್ಲ ಸ್ಮಿತಾ, ಐ ನೀಡ್ ಇಂಡಿವಿಜುವಲ್ ಆಗಿ ನಾನು ಗುರುಜಿ ಹತ್ರ ನನ್ನ ಸಮಸ್ಯೆ ಬಗ್ಗೆ ಮಾತಾಡ್ಬೇಕು ಇಚ್ಛೆ ಇದೆ ಅಂತ ಅನ್ನೋದಾದ್ರೆ ವೆಬ್ಸೈಟ್ ಮುಖೇನ ನೀವು ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡ್ಕೋಬಹುದು. www.nakshatranaadi.com. ಇಲ್ಲ ಅಪಾಯಿಂಟ್ಮೆಂಟ್ ನಂಬರ್ ಹೀಗಿದೆ 9916464111 ಮತ್ತೊಂದು ನಂಬರ್ 9611227356 ಅಂತ ತಿಳಿಸ್ತೀನಿ. ಇನ್ನಷ್ಟು ಮಾಹಿತಿ ಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲೂ ಕೂಡ ನೀವು ಗುರುಜಿ ಹೇಳಿರುವಂತಹ ವಿಚಾರಗಳ ಬಗ್ಗೆ ಮಾಹಿತಿನ ತಿಳ್ಕೋಬಹುದು. ನಕ್ಷತ್ರ ನಾಡಿ ಅಂತ ಹೆಸರು. ಇನ್ನ 21st of October ಇಂದ ನಕ್ಷತ್ರ ನಾಡಿ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. 104ನೇ ಬ್ಯಾಚ್ ಇದು. ಬೆಳಗ್ಗೆ ಮತ್ತೆ ಸಂಜೆ ಬ್ಯಾಚಸ್ ಇರತ್ತೆ. ಎಲ್ಲೇ ಕೂತಿರಿ, ಎಲ್ಲೇ ಇರಿ, ಇಂಟರ್ನೆಟ್ ಬಂದಿದ್ರೆ ಸಾಕು. 15 days ಅಲ್ಲಿ ಆನ್ಲೈನ್ ಕ್ಲಾಸಸ್ ನ ನೀವು ಕಲಿಬಹುದು. ಇನ್ನ ಗುರುಜಿನೇ ರೆಡಿ ಮಾಡಿರುವಂತಹ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಕೂಡ ಸಿಗತ್ತೆ ನಿಮ್ಗೆ ಅಂತ ಹೇಳ್ತಾ ಇದಾಗಿದ್ದು ಇವತ್ತಿನ ಕಾರ್ಯಕ್ರಮ. ಎಲ್ಲೇ ಕೂತಿದ್ರು ಹೊಸ ಹೊಸ ವಿಚಾರದ ಬಗ್ಗೆ ಇನ್ಫಾರ್ಮೇಶನ್ ಬೇಕು, ಹಾಗೆ ಮನ್ಸಿಗೆ ಕಿವಿಗೆ ಹಿಂಪಾಗ್ಬೇಕು, ಸೂಪರ್ ಸಾಂಗ್ ಕೇಳಬೇಕು ಅಂದ್ರೆ ಖಂಡಿತ ನಮ್ ರೇಡಿಯೋನ ಕೇಳಿ. ಯಾಕಂದ್ರೆ ಒಂದು ಹೆಸರಾಂತ ಡಿಜಿಟಲೈಸ್ಡ್ ಇಂಟರ್ನ್ಯಾಷನಲ್ ರೇಡಿಯೋ ಚಾನಲ್ ಅಂದ್ರೆ ಅದು ನಮ್ ರೇಡಿಯೋ ಅಂತ ಹೇಳ್ತಾ. ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಸ್ಟೇ ಟ್ಯೂನ್ ಟು ನಮ್ ರೇಡಿಯೋ. ಸೈನಿಂಗ್ ಆಫ್ RJ ಸ್ಮಿತಾ ಗೌಡ.